ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಮ್ಮೊಂದಿಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಆದರ್ಶ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ವೀಕ್ಷಕರೇ, ನವೆಂಬರ್ 2ರಂದು ವಿಶ್ವ ನ್ಯೂಮೋನಿಯಾ ದಿನವನ್ನು ಆಚರಿಸಲಾಗ್ತದೆ. ಇದರ ಅಂಗವಾಗಿ ಇವತ್ತು ನಾವು ನ್ಯೂಮೋನಿಯಾ ಅಂದರೆ ಏನು, ನ್ಯೂಮೋನಿಯಾದ ಲಕ್ಷಣಗಳೇನು, ಅದೇ ರೀತಿ ಇದು ಬರಲು ಕಾರಣಗಳೇನು ಎನ್ನುವುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕಿದ್ದೇವೆ. ಎಸ್ ವೀಕ್ಷಕರೇ, ಕೆಲವೊಮ್ಮೆ ನಮಗೆ ಜ್ವರ, ಉಸಿರಾಟದ ತೊಂದರೆ, ಕೆಮ್ಮು ಬಂದರೆ ನಾವು ತುಂಬ ನಿರ್ಲಕ್ಷ್ಯ ಮಾಡ್ತೇವೆ. ಕೇವಲ ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಂಡು ಅದನ್ನು ಬಿಟ್ಟು ಬಿಡ್ತೇವೆ. ಇದರಿಂದಾಗಿ ಇಂತಹ ನ್ಯೂಮೋನಿಯಾದಂತಹ ಕಾಯಿಲೆಗಳು ಕೂಡ ಬರ್ತವೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಎಸ್ ಡಾಕ್ಟರ್, ಮೊದಲಿಗೆ ನಮ್ಮ ವೀಕ್ಷಕರಿಗೆ ನ್ಯೂಮೋನಿಯಾ ಅಂದರೆ ಏನು ಅಂತ ತಿಳಿಸಿಕೊಡೋದಾದರೆ. ನ್ಯೂಮೋನಿಯಾ ಅಂದರೆ ಸರಳವಾಗಿ ಹೇಳೋದಾದರೆ ಶ್ವಾಸಕೋಶದ ಸೋಂಕು. ಓಕೆ. ಸೊ ಶ್ವಾಸಕೋಶಗಳಲ್ಲಿ ಗಾಳಿ ಚೀಲಗಳಿರ್ತದೆ, ಶ್ವಾಸನಾಳಗಳಿರ್ತವೆ, ಗಾಳಿ ಚೀಲ ಇರ್ತದೆ ಶ್ವಾಸನಾಳದ ಎಂಡಲ್ಲಿ, ಕೊನೆಯಲ್ಲಿ. ಸೊ ಆ ಗಾಳಿ ಚೀಲಗಳಲ್ಲಿ ಗಾಳಿ ತುಂಬಿಕೊಳ್ಬೇಕೇ ಹೊರತು ಬೇರೆ ಯಾವುದೇ ದ್ರವ, ಕೀವು ಅಲ್ಲ. ಸೊ ನ್ಯೂಮೋನಿಯಾದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ಶ್ವಾಸಕೋಶದ ಗಾಳಿ ಚೀಲಗಳಲ್ಲಿ ಕೀವು ತುಂಬಿಕೊಳ್ಳೋ ಚಾನ್ಸ್ ಇರ್ತದೆ, ಇಲ್ಲ ಒಂದು ರೀತಿಯ ದ್ರವ ತುಂಬಿಕೊಳ್ಳೋ ಚಾನ್ಸ್ ಇರ್ತದೆ. ಅದರಿಂದಾಗಿ ಉಸಿರಾಟದ ತೊಂದರೆ ಬರೋ ಚಾನ್ಸ್ ಇರ್ತದೆ. ಸೊ ಇದಕ್ಕೆ ಸರಳವಾಗಿ ಇದಕ್ಕೆ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಅದಕ್ಕೆ ತುಂಬ ಕಾರಣಗಳುಂಟು. ಸೊ ಕಾರಣಗಳ ಬಗ್ಗೆ ಹೇಳೋದಾದರೆ, ಸೊ ಅದನ್ನು ನಾವು ಡಿವೈಡ್ ಮಾಡ್ತೇವೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಈವನ್ ಆಸ್ಪಿರೇಷನ್ನು ಇರ್ಬೋದು. ಓಕೆ. ನೀವಿವಾಗ ನ್ಯೂಮೋನಿಯಾದಲ್ಲಿ ಹೀಗೆಲ್ಲ ಟೈಪ್ಸ್ ಇದೆ ಅಂತ ಹೇಳಿದರೆ, ಇದು ಯಾವ ಲಕ್ಷಣಗಳನ್ನು ಹೊಂದಿರ್ತದೆ ಅಂತ ಒಂದೊಂದು ಬ್ಯಾಕ್ಟೀರಿಯಾದ ಬಗ್ಗೆ ಹೇಳೋದಾದರೆ? ಹಾಂ, ಇದರ ಪ್ರಮುಖವಾಗಿ ಲಕ್ಷಣ ಏನಂತ ಹೇಳಿದರೆ, ಕಫ ಇರ್ಬೋದು, ಕಫದೊಟ್ಟಿಗೆ ಕೆಮ್ಮು ಬರ್ಬೋದು, ಕಫದ ಕಲರ್ ಚೇಂಜ್ ಆಗ್ಬೋದು, ಹಳದಿ ಕಲರ್ ಇರ್ಬೋದು, ಹಸಿರು ಕಲರ್ ಇರ್ಬೋದು, ಕೆಲವೊಮ್ಮೆ ಕಫದೊಟ್ಟಿಗೆ ರಕ್ತ ಬರುವ ಚಾನ್ಸಸ್ ಕೂಡ ಇದೆ. ಸೊ ಅದಕ್ಕೆ ಹಿಮೋಪ್ಟೈಸಿಸ್ ಅಂತ ಹೇಳ್ತೇವೆ. ಸೊ ಇನ್ನು ಕೆಲವರಿಗೆ ಅತಿಯಾದ ತೀವ್ರವಾದ ಜ್ವರ, ಅದರೊಟ್ಟಿಗೆ ಚಳಿ ಮತ್ತು ನಡುಕ ಅಂಥದ್ದಿರುವ ಚಾನ್ಸಸ್ ಉಂಟು, ಫೀವರ್ ವಿತ್ ಚಿಲ್ಸ್ ಅಂತ ಹೇಳ್ತೇವೆ. ಸೊ ಇನ್ನು ಕೆಲವರಿಗೆ ತೀವ್ರ ಕ್ಷೀಣ ಆಗೋದು, ದೌರ್ಬಲ್ಯ ಆಗೋದು, ಮತ್ತು ಕೆಲವರಿಗೆ ಉಸಿರಾಟದ ಸಮಸ್ಯೆ ಬರೋದು, ಎದೆ ಬಿಗಿತ ಬರೋದು. ಸೊ ಇದೆಲ್ಲ ನ್ಯೂಮೋನಿಯಾದ ಲಕ್ಷಣಗಳು. ಸೊ ವೃದ್ಧರಲ್ಲಿ ಈ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಚಿಲ್ಡ್ರನ್ ಯಂಗರ್ ದೆನ್ 5 years ಇಲ್ಲ ಮೋರ್ ದೆನ್ 65 ಓಲ್ಡ್ ಎಲ್ಡರ್ಸಲ್ಲಿ, ವೃದ್ಧರಲ್ಲಿ ಎಲ್ಲ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಕನ್ಫ್ಯೂಷನ್ ಸಹ ಇರ್ಬೋದು. ಅಂದರೆ ಡಿಸೋರಿಯೆಂಟೇಷನ್, ಕನ್ಫ್ಯೂಷನ್, ಒಂಥರ ಗಾಬರಿ ಆಗೋದು, ಆ ರೀತಿಯ ಸಿಂಪ್ಟಮ್ಸ್ ಕೂಡ ಇರ್ಬೋದು. ಓಕೆ. ಇವಾಗ ವೃದ್ಧರಿಗೆ ಅದೇ ರೀತಿ ಚಿಕ್ಕ ಮಕ್ಕಳಿಗೂ ಕೂಡ ನ್ಯೂಮೋನಿಯಾ ಬರ್ತದೆ. ಅದಕ್ಕೆ ನಾವು ಚಿಕಿತ್ಸಾ ಕ್ರಮ ಯಾವ ರೀತಿ ಮಾಡ್ಬೋದು ಅಂತ? ಏಜ್ ಲಿಮಿಟ್ ಇರ್ತದ ಅದಕ್ಕೆ? ಏನಾದರೂ ಇವರಿಗೆ ಇಂತಹದೇ ಔಷಧಿ ಕೊಡಬೇಕು, ಚಿಕಿತ್ಸೆ ನೀಡಬೇಕು ಅಂತ? ಪೀಡಿಯಾಟ್ರಿಕ್ ಈ ಮಕ್ಕಳ ನ್ಯೂಮೋನಿಯಾ ಏನಿದೆ ಅದಕ್ಕೆ ಪೀಡಿಯಾಟ್ರಿಕ್ ಡೋಸೇಜೇ ಬೇರೆ ಇರ್ತದೆ. ಆಂಟಿಬಯೋಟಿಕ್ಸ್ ಇದ್ದು ಅದರ ಕ್ರಮ, ಟ್ರೀಟ್ಮೆಂಟ್ ಇದು ಸ್ವಲ್ಪ ಬೇರೆನೇ ಇರ್ತದೆ. ಮತ್ತು ಅವರದ್ರಲ್ಲಿ ಸ್ವಲ್ಪ ತೀವ್ರ ಆಗಿರೋ ಚಾನ್ಸ್ ಇರೋದ್ರಿಂದ ನ್ಯೂಮೋನಿಯಾಗಳು ನಮ್ಮ ಅಡಲ್ಟ್ಸ್ ಬೇರೆ ಏಜ್ ಗ್ರೂಪ್ ಅವರಲ್ಲಿ ಹೇಗೆ ಕಂಡು ಬರ್ತದೆ ಮತ್ತು ಸಿವಿಯಾರಿಟಿ ಎಷ್ಟಿರ್ತದೆ ಅದಕ್ಕಿಂತ ಇವರಲ್ಲಿ ಸಿವಿಯಾರಿಟಿ ಸ್ವಲ್ಪ ಹೆಚ್ಚಿರೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಸ್ಪಿಟಲೈಸ್ ಮಾಡಿಯೇ, ಅಂದರೆ ಸಿವಿಯಾರಿಟಿಯನ್ನು ಡೆಫಿನೆಟ್ಲಿ ನಾವು ನೋಡ್ತೇವೆ. ಅದಕ್ಕೆ ಕೆಲವು ವಿಧಗಳಿದೆ ನೋಡುವಂಥದ್ದು. ಸೊ ಕರ್ಬ್ 65 ಅಂಥದ್ದೆಲ್ಲ ಕೆಲವು ಕ್ವೆಶ್ಚನೇರ್ಸ್ ಇದೆ. ಸೊ ಅದನ್ನೆಲ್ಲ ಮಾಡಿ ನೋಡಿ ಇವರಿಗೆ ಹಾಸ್ಪಿಟಲೈಸೇಷನ್ ಬೇಕಾ ಇಲ್ಲ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಸಾಕಾಗ್ತದೆ ಅಂತಲೂ ಅವರನ್ನು ವಿಂಗಡಿಸಿ ಮತ್ತೆ ನಾವು ಫರ್ದರ್ ಟ್ರೀಟ್ಮೆಂಟ್ ಮಾಡ್ತೇವೆ. ಓಕೆ. ಇವಾಗ ಯಾವ ಲಕ್ಷಣಗಳಿರುವಂಥ ರೋಗಿಯನ್ನು ಔಟ್ ಪೇಷಂಟ್ ಆಗಿ ನೋಡ್ತಾರೆ ಅಥವಾ ಅಡ್ಮಿಟ್ ಮಾಡಿಕೊಳ್ತಾರೆ ಅಂತ ಹೇಳೋದಾದರೆ? ಅದೇ ನಾನು ಹೇಳಿದೆಲ್ಲ, ಕರ್ಬ್ 65 ಅನ್ನೋ ಒಂದು, ನಾವು ಯೂಶಲಿ ಪೇಷಂಟ್ ನಮ್ಮ ಹತ್ರ ಬಂದಾಗ ಈಗ ಜ್ವರ ಉಂಟು, ಚಳಿ ಉಂಟು, ಕಫ ಉಂಟು, ಕಫದ ಕಲರ್ ಎಲ್ಲೋ ಆಗಿದೆ, ಇಲ್ಲ ಕಫದಲ್ಲಿ ರಕ್ತ ಬರ್ತಾ ಉಂಟು, ಮತ್ತು ಎಕ್ಸ್ರೇ ಮಾಡಿ ನೋಡಿದಾಗ ಅದರಲ್ಲಿ ನ್ಯೂಮೋನಿಯಾದ ಕಲೆಗಳು ಕಾಣ್ತಾ ಉಂಟು. ಸೊ ಚಳಿ ಜ್ವರನೂ ನಾರ್ಮಲ್ ಟ್ರೀಟ್ಮೆಂಟಲ್ಲಿ ಕಮ್ಮಿ ಆಗ್ತಿಲ್ಲ. ಯೂಶಲಿ ಏನಾಗ್ತದೆ, ನಮ್ಮ ಹತ್ರ ಬರೋ ಪೇಷಂಟ್ಸ್ ಆಲ್ರೆಡಿ 1-2 ಕಡೆ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಆಗಲಿಲ್ಲ ಅಂತ ಬಂದಿರ್ತಾರೆ, ಅರ್ಧಂಬರ್ಧ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಅದು ಕೂಡ ಒಳ್ಳೆಯದಲ್ಲ. ಬಟ್ ಅಂಥದ್ದು ಬಂದಾಗ ನಾವು ಅವರನ್ನು ಡಿವೈಡ್ ಮಾಡ್ತೇವೆ. ಅಂದರೆ ಈ ಪೇಷಂಟನ್ನು ನಾವು ಔಟ್ ಪೇಷಂಟಲ್ಲಿ ಮ್ಯಾನೇಜ್ ಮಾಡ್ಬೋದಾ, ಅಂದರೆ ಅವ್ರಿಗೇನು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಮನೆಗೆ ಕಳಿಸಿ ಟ್ರೀಟ್ಮೆಂಟ್ ಆಗ್ತದಾ, ಇಲ್ಲ ಇವರಿಗೆ ಹಾಸ್ಪಿಟಲೈಸೇಷನ್ ಬೇಕಾ ಅನ್ನೋ ಒಂದು ಡಿವಿಷನ್ ಮಾಡಬೇಕಾಗ್ತದೆ ಫಸ್ಟಿಗೆ. ಅದನ್ನ ಒ ಪಿ ಡಿಯಲ್ಲೇ ಮಾಡ್ತೇವೆ. ಒಂದೇ ಎಮರ್ಜೆನ್ಸಿ ಬಂದರೆ ಎಮರ್ಜೆನ್ಸಿಯಲ್ಲಿ, ಇಲ್ಲಾಂದರೆ ಒ ಪಿ ಡಿಯಲ್ಲೇ ಡಿವಿಷನ್ ಮಾಡ್ತೇವೆ.
ಸೊ ಯಾರಿಗೆ ಹಾಸ್ಪಿಟಲೈಸೇಷನ್ ಬೇಕು, ಯಾರಿಗೆ ICU ರಿಕ್ವೈರ್ಮೆಂಟ್ ಬೇಕು, ಆ ಡಿವಿಷನ್ ಕೂಡ ಅಲ್ಲೇ ಮಾಡಿ ಅದರ ಪ್ರಕಾರ ಎಲ್ಲಿ ಟ್ರೀಟ್ಮೆಂಟ್ ಬೇಕು ಅಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೇವೆ. ಓಕೆ ಡಾಕ್ಟರ್, ಇವಾಗ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಬಂದರೆ ಜ್ವರ, ಕೆಮ್ಮು ಅಂತ ಸಮಸ್ಯೆ ಎಲ್ಲ ಇರ್ತದೆ ಅಂತ ಹೇಳ್ತಾರೆ. ಇವಾಗ ನಾರ್ಮಲ್ ಆಗಿ ಕೂಡ ಜ್ವರ ಬರ್ತದೆ ಒಬ್ಬ ಮನುಷ್ಯನಿಗೆ. ಈಗ ನ್ಯೂಮೋನಿಯಾ ಇರುವ ವ್ಯಕ್ತಿ ಮತ್ತು ನಾರ್ಮಲ್ ಜ್ವರ ಇರುವ ವ್ಯಕ್ತಿಗೆ ಯಾವ ಡಿಫ್ರೆನ್ಸ್ ಇರ್ತದೆ, ಅವರಿಗೆ ನ್ಯೂಮೋನಿಯಾ ಬಂದಿದೆ ಅಂತ ಗೊತ್ತಾಗ್ತದೆ? ಕರೆಕ್ಟ್, ಒಳ್ಳೆ ಕ್ವಶನ್. ಓಕೆ, ಅದೇ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮಳೆಗಾಲ ಶುರುವಾಗುವಾಗ ಸ್ವಲ್ಪ ಈ ಶೀತ ಜ್ವರ ಎಲ್ಲ ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. ಸೊ ಶೀತ ಜ್ವರ, ಕಾಮನ್ ಕೋಲ್ಡ್ ಅಂತ ಏನು ಹೇಳ್ತೇವೆ, ಅದು ಯೂಶಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ತದೆ. ಅಂದರೆ ಈ ಗಂಟಲು, ಸೈನಸ್ ಮತ್ತು ಮೂಗಿನ ಭಾಗದ ಇನ್ಫೆಕ್ಷನ್ ಮಾತ್ರ ಆಗಿರ್ತದೆ. ಅಂದರೆ ಕೆಳಗಡೆ ಶ್ವಾಸಕೋಶಗಳು ಇನ್ವಾಲ್ವ್ ಆಗಿರುವುದಿಲ್ಲ ಮೋಸ್ಟ್ ಆಫ್ ದ ಟೈಮ್. ಎಲ್ಲ ಟೈಮ್ ಅಲ್ಲ, ಕೆಲವು ಜನರಿಗೆ ಶ್ವಾಸಕೋಶ ಕೂಡ ಇನ್ವಾಲ್ವ್ ಆಗ್ತದೆ. ಬಟ್ ಮೋಸ್ಟ್ ಆಫ್ ದ ಈ ಅಡಿನೋವೈರಸ್, ರೈನೋವೈರಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಫ್ಲೂ ಆ ರೀತಿದೆಲ್ಲ ಕೆಲವೊಮ್ಮೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಮಾತ್ರ ಇನ್ಫೆಕ್ಷನ್ ಮಾಡ್ತಾರೆ. ಅದರಲ್ಲಿ ಮೇಯ್ನಾಗಿ ಅವರಿಗೆ ಮೂಗಿಂದ ಇಳಿಯೋದು, ಮೂಗು ಬ್ಲಾಕ್ ಆಗೋದು, ತಲೆನೋವು ಬರೋದು, ಮೈಲ್ಡ್ ಆಗಿ ಜ್ವರ ಇರುವಂಥದ್ದು. ಕೆಲವು ಜನರಿಗೆ ಜ್ವರನೂ ಕೂಡ ಇರುವುದಿಲ್ಲ. ಸೊ ಒಂದು ಮೈಲ್ಡ್ ಆಗಿ ಕೆಮ್ಮು ಇರುವಂಥದ್ದು, ಸ್ವಲ್ಪ ವೈಟಿಶ್ ಕಫ ಬರುವಂಥದ್ದು ಅಂಥದ್ದೆಲ್ಲ ಇರ್ಬೋದು. ಬಟ್ ಇನ್ನು ನ್ಯೂಮೋನಿಯಾ ಏನಾಗ್ತದೆ ಅಂತ ಹೇಳಿದ್ರೆ, ಜ್ವರದ ತೀವ್ರತೆ ಹೆಚ್ಚಿರ್ತದೆ, ಮತ್ತು ಅದರೊಟ್ಟಿಗೆ ಚಳಿ ಕೂಡ ಇರ್ಬೋದು, ನಡುಕ ಕೂಡ ಇರ್ಬೋದು, ಮತ್ತು ಕಫದ ಕಲರ್ ತುಂಬ ಹಳದಿಯಾಗಿ ಬರ್ಬೋದು, ಕೆಲವೊಮ್ಮೆ ರಕ್ತ ಬರ್ಬೋದು, ಮತ್ತು ಉಸಿರಾಟದ ಸಮಸ್ಯೆ. ಅದು ಮೇಯ್ನ್ ಆಗಿ ಇರುವಂಥದ್ದು ನ್ಯೂಮೋನಿಯಾಗಳಲ್ಲಿ. ರಾದರ್ ದ್ಯಾನ್ ಈ ಕಾಮನ್ ಕೋಲ್ಡಲ್ಲಿ ಅಂತ ಉಸಿರಾಟದ ಸಮಸ್ಯೆ ಬರೋದಿಲ್ಲ. ಅವರಿಗೆ ಮೇಲ್ಭಾಗದ ಸಿಂಪ್ಟಮ್ಸ್, ನಂದಿರಿ ಮೂಗಿಂದ ಇಳಿಯೋದು ಅಂಥದ್ದೇ ಹೆಚ್ಚಿರ್ತದೆ, ತಲೆನೋವು ಅಂಥದ್ದೆಲ್ಲ ಹೆಚ್ಚಿರ್ತದೆ ಬಿಟ್ಟರೆ. ಮತ್ತು ಈವನ್ ಕ್ಷೀಣತೆ, ದೌರ್ಬಲ್ಯ ಏನು ಫೀಲ್ ಆಗ್ತದೆ, ಅದು ನ್ಯೂಮೋನಿಯಾದಲ್ಲಿ ಹೆಚ್ಚಿರ್ತದೆ ಕಂಪೇರ್ ಟು ಕಾಮನ್ ಕೋಲ್ಡ್. ಆ ರೀತಿ ಮೈಕೈ ನೋವು ಅದೆಲ್ಲ. ಓಕೆ, ಇವಾಗ ನ್ಯೂಮೋನಿಯಾ ಒಬ್ಬ ವ್ಯಕ್ತಿಗೆ ಬರಬೇಕಾದ್ರೆ ಅದಕ್ಕೆ ನಿರ್ದಿಷ್ಟ ಕಾರಣ ಅಂತ ಇರ್ತದೆ. ಯಾವ ಕಾರಣಕ್ಕೆ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಬರ್ತದೆ ಅಂತ? ಹೌದು, ಇದಕ್ಕೆ ನಾನು ಆಲ್ರೆಡಿ ಹೇಳಿದೆ. ಸೊ ಮೇಯ್ನಾಗಿ ಡಿವೈಡ್ ಮಾಡೋದಂದರೆ ಅದೇ ಬ್ಯಾಕ್ಟೀರಿಯಲ್ ಕಾಸಸ್ ಇರ್ತದೆ. ಅಂದರೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅನ್ನೋ ಬ್ಯಾಕ್ಟೀರಿಯಾ ಮೋಸ್ಟ್ ಕಾಮನ್ ಕಾಸ್, ಅಂದರೆ ಪ್ರಮುಖವಾದ ಕಾರಣ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಆಗಲಿಕ್ಕೆ. ಅದೇ ರೀತಿ ವೈರಸ್ ಕೂಡ ಉಂಟು, ಎಲ್ಲರಿಗೆ ಗೊತ್ತಿರುವಂತೆ COVID-19 ಅದು ವೈರಲ್ ನ್ಯೂಮೋನಿಯಾ ಆಗಿತ್ತು, ಎಲ್ಲರಿಗೂ ಗೊತ್ತುಂಟು ಅದರ ಬಗ್ಗೆ. ಮತ್ತು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಈ ಮಾನ್ಸೂನ್ಸ್ ಟೈಮಲ್ಲಿ H1N1, H3N2 ಎಲ್ಲರೂ ಕೇಳಿರ್ಬೋದು, ಅದು ಇನ್ಫ್ಲೂಯೆನ್ಸಾ ವೈರಸ್. ಸೊ ಅದನ್ನು ಕಾಮನ್ ಆಗಿ ಸ್ಪ್ರೆಡ್ ಆಗಿ ಕೆಲವು ಇನ್ಫೆಕ್ಷನ್ ಎಲ್ಲ ಮಾಡಿದೆ. ಸೊ ಅದು ಕೂಡ ಒನ್ ಆಫ್ ದ ವೈರಲ್ ಕಾಸ್ ಆಫ್ ನ್ಯೂಮೋನಿಯಾ. ಸೊ ಇನ್ನು ಒಂದು ಸ್ವಲ್ಪ ಕಡಿಮೆ ಪ್ರಾಬಬಿಲಿಟಿ ಇರುವಂಥದ್ದಂದರೆ ಫಂಗಸ್ ಕೂಡ ನ್ಯೂಮೋನಿಯಾ ಮಾಡ್ಬೋದು, ಬಟ್ ಎಲ್ಲರಲ್ಲಿ ಮಾಡೋದಿಲ್ಲ ಅದು. ಯಾರಲ್ಲಿ ಇಮ್ಯುನಿಟಿ ಎಲ್ಲ ಕಮ್ಮಿ ಇರ್ತದೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ, ಬೇರೆ ಡಯಾಬಿಟೀಸ್ ಅಂತ ರೋಗಗಳೆಲ್ಲ ಇರ್ತದೆ. ಸೊ ಬೇರೆ ಆಲ್ರೆಡಿ ಈ ಲಂಗ್ ಕಂಡೀಷನ್ ಇರುವಂಥವ್ರು, ಬ್ರಾಂಕಿಕ್ಟೈಸಿಸ್ ಅಂಥವ್ರು, ಮುಂಚೆ TB ಆಗಿದ್ದಂಥವ್ರು, ಅಂಥದ್ದೆಲ್ಲ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇದ್ದು ಸ್ಟ್ರಕ್ಚರಲ್ ಲಂಗ್ ಡಿಸೀಸ್ ಇರುವಂಥವ್ರು ಕೆಲವೊಮ್ಮೆ ಫಂಗಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಅದು ಕೂಡ ಒನ್ ಆಫ್ ದ ಕಾಸ್ ಆಫ್ ನ್ಯೂಮೋನಿಯಾ. ಇನ್ನೊಂದು ಆಸ್ಪಿರೇಷನ್ ನ್ಯೂಮೋನಿಯಾ. ಆಸ್ಪಿರೇಷನ್ ಅಂತ ಏನಂತ ಹೇಳಿದ್ರೆ, ನಾವು ಆಹಾರ ತಗೊಳ್ಳುವಾಗ ಅದು ಆ್ಯಕ್ಚುಲಿ ಹೋಗಬೇಕಾಗಿರೋದು ಅನ್ನನಾಳ, ಹೊಟ್ಟೆ. ಬಟ್ ಅದೇನಾದರೂ ತಪ್ಪಿ ಶ್ವಾಸನಾಳಕ್ಕೆ ಏನಾದ್ರು ಹೋಗಿ ಶ್ವಾಸಕೋಶಕ್ಕೆ ಹೋದರೆ ಅಲ್ಲಿ ಆಸ್ಪಿರೇಷನ್ ನ್ಯೂಮೋನಿಯಾ ಆಗೋ ಚಾನ್ಸ್ ಇರ್ತದೆ. ಅದು ಯೂಶಲಿ ಎಲ್ಲರಲ್ಲಿ ಆಗೋದಿಲ್ಲ. ಒಂದೇ ಓಲ್ಡ್ ಏಜ್, ತುಂಬ ಎಲ್ಡರ್ಲಿ ಇದ್ದಾರೆ, ಇಲ್ಲ ಯಾರಿಗೆ ಈ ನಮ್ಮ ಸ್ವ್ಯಾಲೋಯಿಂಗ್ ರಿಫ್ಲೆಕ್ಸ್ ಮತ್ತು ನುಂಗುವ ರಿಫ್ಲೆಕ್ಸ್, ಗ್ಯಾಗ್ ರಿಫ್ಲೆಕ್ಸ್ ಅದೆಲ್ಲ ಕರೆಕ್ಟ್ ಇರೋದಿಲ್ಲ, ಸ್ಟ್ರೋಕ್ ಪೇಷಂಟ್ಸ್ ಅಂಥವರಲ್ಲಿ ಈ ಆಸ್ಪಿರೇಷನ್ ನ್ಯೂಮೋನಿಯಾ ಆಗೋ ರಿಸ್ಕ್ ತುಂಬ ಹೈ ಇರ್ತದೆ. ಓಕೆ ಡಾಕ್ಟರ್, ಇವಾಗ ನೀವು ಇಷ್ಟೆಲ್ಲ ಬ್ಯಾಕ್ಟೀರಿಯಾದ ಬಗ್ಗೆ ಆಗಿರ್ಬೋದು, ನ್ಯೂಮೋನಿಯಾದ ವಿಧಗಳ ಬಗ್ಗೆ ಹೇಳಿದರೆ, ಏನಾದರೂ ಇದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಕ್ರಮ ಇರ್ತದಾ, ಎಲ್ಲಕ್ಕೂ ಒಂದೇ ರೀತಿಯ ಚಿಕಿತ್ಸಾ ಕ್ರಮ ಇರ್ತದಾ ಅಂತ? ಇನ್ನೊಂದು ವಿಧ ಅಂತ ಹೇಳಿದರೆ, ಅದಕ್ಕೆ ನಾವು ಫಸ್ಟಾಗಿ ಏನು ಡಿವೈಡ್ ಮಾಡ್ತೀವಿ ಅಂದರೆ, ಇದು ಹಾಸ್ಪಿಟಲ್ ಎಕ್ವೈರ್ಡ್ ನ್ಯೂಮೋನಿಯಾ, ಇದು ಕಮ್ಯುನಿಟಿ ಎಕ್ವೈರ್ಡ್ ನ್ಯೂಮೋನಿಯಾ ಅಂತ. ಕಮ್ಯುನಿಟಿ ಎಕ್ವೈರ್ಡ್ ನ್ಯೂಮೋನಿಯಾ ಅಂತ ಹೇಳಿದ್ರೆ ಸಮುದಾಯದಿಂದ ಬರುವಂಥದ್ದು, ನಮ್ಮ ಸುತ್ತಮುತ್ತಲಿಂದ, ನಮ್ಮ ವರ್ಕ್ ಪ್ಲೇಸ್ ಇರ್ಬೋದು, ನಮ್ಮ ಸಮುದಾಯದಿಂದ ಬರುವಂಥ ನ್ಯೂಮೋನಿಯಾ. ಹಾಸ್ಪಿಟಲ್ ಎಕ್ವೈರ್ಡ್ ನ್ಯೂಮೋನಿಯಾ ಅಂದರೆ ಪೇಷಂಟು ಹಾಸ್ಪಿಟ್ಲಿಗೆ ಬಂದಾದಮೇಲೆ ಬರುವಂಥ ನ್ಯೂಮೋನಿಯಾ. ಸೊ ಈವನ್ ಹಾಸ್ಪಿಟಲೈಸೇಷನ್ ಆದಮೇಲೆ ಕೂಡ 48 hours ಒಳಗಡೆ ಆ ನ್ಯೂಮೋನಿಯಾ ಬಂದಿದ್ದರೆ ಅದು ಸ್ಟಿಲ್ ಕಮ್ಯುನಿಟಿ ಎಕ್ವೈರ್ಡ್ ನ್ಯೂಮೋನಿಯಾ ಆಗ್ತದೆ. 48 hours ಆದಮೇಲೆ ಬಂದಂಥ ನ್ಯೂಮೋನಿಯಾಗೆ ಹಾಸ್ಪಿಟಲ್ ಎಕ್ವೈರ್ಡ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಅದರ ಅಡಿ ಈವನ್ ವೆಂಟಿಲೇಟರ್ ಅಸೋಸಿಯೇಟೆಡ್ ನ್ಯೂಮೋನಿಯಾ ಇದೆ, ಅದು ಕೂಡ ಹಾಸ್ಪಿಟಲ್ ಎಕ್ವೈರ್ಡ್ ನ್ಯೂಮೋನಿಯಾ ಅಂಡರೇ ಬರ್ತದೆ. ಆಯಿತು. ಮತ್ತು ಚಿಕಿತ್ಸಾ ಕ್ರಮಕ್ಕೆ ಬರೋದಂದರೆ, ಇನ್ನೊಂದು ಹೇಳಲಿಕ್ಕೆ ಮರ್ತೋಯ್ತು, ಅದು ಈ ಎಲ್ಲ ಕಾರಣಗಳು ಹೇಳಿದೆ ಅಲ್ಲ ನಾನು, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಎಲ್ಲ ಇರ್ಬೋದು. ಅದರ ಜೊತೆಗೆ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಕೆಲವು ಪೇಷಂಟ್ಸ್, ಕೆಲವು ಜನರು ಇರ್ತಾರೆ, ಈ ಮದ್ಯಪಾನಿಗಳು, ಧೂಮಪಾನಿಗಳು,
ಡಯಾಬಿಟಿಸ್ ಪೇಷಂಟ್ಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿ ವೈಫಲ್ಯ ಪೇಷಂಟ್ಸ್ ಡಯಾಲಿಸಿಸಲ್ಲೆಲ್ಲ ಇರ್ತಾರೆ, ಹಾರ್ಟ್ ಪೇಷಂಟ್ಸ್, ಕೆಲವು ಜನ ಸ್ಟಿರಾಯ್ಡ್ ಟ್ರೀಟ್ಮೆಂಟಲ್ಲಿ ಇರ್ತಾರೆ ತುಂಬ ಸಮಯದಿಂದ. ಕೆಲವು ಕಂಡೀಷನ್ಸ್ಗೆ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಕೆಲವು ಜನ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರ್ತಾರೆ, ಅಂಥವ್ರು ಇಮ್ಯುನೋಸಪ್ರೆಸೆಂಟ್ಸಲ್ಲಿ ಇರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ನ್ಯೂಮೋನಿಯಾ ಆಗೋ ರಿಸ್ಕ್ ಜನರಲ್ ಪಾಪ್ಯುಲೇಷನ್ಸ್ಗಿಂತ ಹೆಚ್ಚಿರ್ತದೆ. ಸೊ ಅವ್ರು ಸ್ವಲ್ಪ ರಿಸ್ಕ್ ಗ್ರೂಪಲ್ಲಿ ಇರ್ತಾರೆ. ಸೊ ಮತ್ತು ಈ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ, ಚಿಕಿತ್ಸೆಗಿಂತ ಮುಂಚೆ ಡಯಾಗ್ನೋಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡಯಾಗ್ನೋಸಿಸನ್ನು ಕನ್ಫರ್ಮ್ ಮಾಡೋದು, ಬಿಕಾಸ್ ಖಾಲಿ ಹಿಸ್ಟ್ರಿ ಮತ್ತು ಅವರ ಪೇಷಂಟ್ ಹೇಳಿದ ಕಂಪ್ಲೇಂಟ್ಸಿಂದ ಮತ್ತು ನಮ್ಮ ಎಕ್ಸಾಮಿನೇಷನಿಂದ ಕನ್ಫರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ನ್ಯೂಮೋನಿಯಾ ಅಂತ. ಅಂದರೆ ನಾವು ಎಕ್ಸಾಮಿನೇಷನ್ ಮಾಡಿನೂ ನಮಗೆ ಕೆಲವು ಫೈಂಡಿಂಗ್ಸ್ ಸಿಗ್ತದೆ. ಆಸ್ಕಲ್ಟೇಷನ್ ಮಾಡಿದಾಗ ಕ್ರೆಪಿಟೇಷನ್ಸ್ ಆರ್ ಕ್ರ್ಯಾಕಲ್ಸ್ ಅಂತ ಹೇಳ್ತೇವೆ, ಅದು ಸಿಗ್ತದೆ. ಮತ್ತು ಕೆಲವು ಬ್ರಾಂಕೋಫೋನಿ, ಆ ರೀತಿ ಬ್ರಾಂಕಿಯಲ್ ಬ್ರೆತ್ ಸೌಂಡ್ಸ್ ಅದೆಲ್ಲ ಸಿಗ್ತದೆ ಆಸ್ಕಲ್ಟೇಷನಲ್ಲಿ. ನಮಗೆ ಆವಾಗ ಒಂದು ಬರ್ತದೆ ಈ ಡೌಟ್, ಈ ರೀತಿ ಒಂದು ಇರ್ಬೋದು ಅಂತ. ಸೊ ಅದನ್ನು ಕನ್ಫರ್ಮೇಷನ್ ಮಾಡಲಿಕ್ಕೆ ನಾವು ಯೂಶ್ವಲಿ ಒಂದು ಎಕ್ಸ್ರೇ ಮಾಡಿ ನೋಡ್ತೇವೆ. ಯಾಕಂದರೆ ಎಕ್ಸ್ರೇ ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಇರುವಂಥದ್ದು ವಿದಿನ್ ಹಾಫ್ ಆನ್ ಅವರ್ ಆಗಿಬಿಡ್ತದೆ. ಸೊ ಅದರಲ್ಲಿ ನಮಗೆ ಎಕ್ಸ್ರೇಲಿ ನೋಡಿದಾಗ ಶ್ವಾಸಕೋಶಗಳಲ್ಲಿ ಯಾವ ಯಾವ ಭಾಗದಲ್ಲಿ ಕಲೆ ಉಂಟು, ಎಷ್ಟು ಕಲೆ ಉಂಟು ಒಂದು ನಮಗೆ ಗೊತ್ತಾಗ್ತದೆ. ಅಂದರೆ ನ್ಯೂಮೋನಿಯಾದ ಕಲೆಗಳು. ಸೊ ಮತ್ತು ನ್ಯೂಮೋನಿಯಾದ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗಿದೆಯಾ, ಎಕ್ಸ್ರೇಲಿ ನೀರು ತುಂಬಿಕೊಂಡಿದ್ರೂ ಗೊತ್ತಾಗ್ತದೆ. ನ್ಯೂಮೋನಿಯಾ ಆಗಿ ಮತ್ತು ಕ್ಯೂ ಕೂಡ ಪ್ಲೂರಲ್ ಎಫ್ಯೂಷನ್, ಎಂಪೈಮ್ ಅಂಥದ್ದು ಕೂಡ ಆಗ್ಬೋದು. ಸೊ ಅದಿದ್ರೂ ಎಕ್ಸ್ರೇಲಿ ಕಾಣ್ತದೆ. ಅದಾದಮೇಲೆ ಈ ಮೇಯ್ನ್ ಆಗಿರುವಂಥದ್ದು ಕಫದ ಟೆಸ್ಟ್. ಕಫದ ಟೆಸ್ಟ್ ಮಾಡಿದಾಗ ಯಾವ ಕ್ರಿಮಿಯಿಂದ ಇನ್ಫೆಕ್ಷನ್ ಆಗಿದೆ, ಬ್ಯಾಕ್ಟೀರಿಯಾ ಯಾವುದರಿಂದ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಅದು ತುಂಬ ಇಂಪಾರ್ಟೆಂಟ್. ಸೊ ಮತ್ತೆ ಏನಂತ ಹೇಳ್ತೀವಿ ಅಂದರೆ, ನಾವು ಸೆನ್ಸಿಟಿವಿಟಿ ಟೆಸ್ಟ್ ಮಾಡ್ತೇವೆ. ಆ ಬ್ಯಾಕ್ಟೀರಿಯಾ ಯಾವ ಆ್ಯಂಟಿಬಯೋಟಿಕ್ಗೆ ನಾಶ ಆಗ್ತದೆ. ಸೊ ಅದು ಇದಕ್ಕೆ ಸೆನ್ಸಿಟಿವ್ ಇದೆಯಾ ಇಲ್ವಾ ಅಂತ ನೋಡ್ತೇವೆ. ಅಂದರೆ ಅಂಥ ಆ್ಯಂಟಿಬಯೋಟಿಕನ್ನೇ ಸೆಲೆಕ್ಟ್ ಮಾಡಿ ನಾವು ಹಾಕಬೇಕಾಗ್ತದೆ. ಇನ್ನೊಂದು ಕೆಲವು ರಕ್ತ ಪರೀಕ್ಷೆನೂ ಬೇಕಾಗ್ತದೆ. ಸಿಂಪಲ್ ಆಗಿ ನಾವು ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅದೆಲ್ಲ ಮಾಡ್ತೇವೆ. ಬಿಳಿ ರಕ್ತ ಕಣಗಳು ಎಷ್ಟಿರ್ತದೆ ಅಂತ ನೋಡ್ತೇವೆ. ಅಂದರೆ ಇನ್ಫೆಕ್ಷನ್ ಆದಾಗ ಬಿಳಿ ರಕ್ತ ಕಣ ಕೂಡ ಯಾವೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಇಂಥ ಸಮಸ್ಯೆ ಇದ್ರೆ ಅದೇ ಕಂಪ್ಲೀಟ್ ರಕ್ತ ಪರೀಕ್ಷೆ, ಕಫದ ಪರೀಕ್ಷೆ, ಎಕ್ಸ್ರೇ ಫಸ್ಟಿಗೆ ಮಾಡ್ತೇವೆ ನಾವು. ಕೆಲವು ಕೇಸಸಲ್ಲಿ ಏನಾಗ್ತದೆ ಅಂದರೆ, ಇಂಥ ಸಿಂಪಲ್ ಟೆಸ್ಟ್ಗಳಿಂದನೂ ನಮಗೆ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಕೆಲವೊಮ್ಮೆ CT ಸ್ಕ್ಯಾನ್ ಕೂಡ ಬೇಕಾಗ್ತದೆ. CT ಸ್ಕ್ಯಾನಲ್ಲಿ ನಮಗೆ ಒಂದು 3 ಡೈಮೆನ್ಷನಲ್ ವ್ಯೂ ಸಿಗ್ತದೆ. ಎಲ್ಲೆಲ್ಲಿ ಯಾವ್ಯಾವ ಲೋಬ್ಸಲ್ಲಿ ಎಂತ ಇನ್ವಾಲ್ವ್ ಆಗಿದೆ, ಏನಾಗಿದೆ ಅಂತೆಲ್ಲ ಗೊತ್ತಾಗ್ತದೆ. ಕೆಲವೊಮ್ಮೆ ನಮಗೆ ಪೇಷಂಟ್ ಕಫ ನಮಗೆ ಒಣಕೆ ಮಾತ್ರ ಇದೆ, ಕಫ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವು ಬ್ರಾಂಕೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಅಂದರೆ ಮೂಗಿನ ಮೂಲಕ ಒಂದು ಎಂಡೋಸ್ಕೋಪ್ ಥರನೇ ಹೊಟ್ಟೆಗೆ ಎಂಡೋಸ್ಕೋಪಿ ಹೇಗೆ ಮಾಡ್ತಾರೆ ಅದೇ ರೀತಿ ಶ್ವಾಸನಾಳಕ್ಕೆ ಒಂದು ಕ್ಯಾಮ್ರಾ ಬಿಟ್ಟು ನಮಗೆ ಈ CT ಸ್ಕ್ಯಾನ್ ಇಲ್ಲ ಅಂದರೆ ಎಕ್ಸ್ರೇಲಿ ಎಲ್ಲಿ ಕಲೆ ಕಾಣ್ತದೆ ಆ ಜಾಗದಲ್ಲಿ ಕಫ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ತೇವೆ. ಸೊ ಅದರಲ್ಲಿ ಕೂಡ ನಮಗೆ ಯಾವ ಕ್ರಿಮಿ ಅಂತ ಗೊತ್ತಾಗ್ತದೆ. ಸೊ ಯಾವ ಕ್ರಿಮಿ ಅಂತ ಗೊತ್ತಾದಮೇಲೆ, ಅದು ಯಾವ ಆ್ಯಂಟಿಬಯೋಟಿಕ್ಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಮೇಲೆ ಆ ಸ್ಪೆಸಿಫಿಕ್ ಆ್ಯಂಟಿಬಯೋಟಿಕನ್ನು ನಾವು ಹಾಕಿ ಟ್ರೀಟ್ಮೆಂಟ್ ಮಾಡಬೇಕು. ಇವಾಗ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಬಂದಿದ್ರೆ ಅವರು ಅದರ ಲಕ್ಷಣ ಇರುವಾಗಲೇ ಹಾಸ್ಪಿಟಲ್ಗೆ ಬಂದರೆ ಕಡಿಮೆ ಆಗ್ಬೋದಾ ಅಂತ ಖಾಲಿ ಟ್ಯಾಬ್ಲೆಟ್ಸ್ ತಗೊಂಡು? ಹೌದು, ಅದೇ ನಾನು ಹೇಳ್ದಲ್ಲ, ನಾವು ಡಿವೈಡ್ ಮಾಡ್ತೀವಿ. ಅಂದರೆ ಒಂದು ಸ್ಟ್ರಾಟಿಫೈ ಮಾಡಬೇಕು ಪೇಷಂಟ್ಸನ್ನು. ಯಾವ ಪೇಷಂಟ್ಸಿಗೆ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಸಾಕಾಗ್ತದೆ, ಯಾವ ಪೇಷಂಟಿಗೆ ಹಾಸ್ಪಿಟಲೈಸ್ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿನೇ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅವರಿಗೆ ರಿಕವರ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಹಾಗೆ ಬಂದರೆ ಅಂತ? ಅದೇ ಯೂಶಲಿ ಈಗ ಔಟ್ ಪೇಷಂಟಲ್ಲೇ ಟ್ರೀಟ್ಮೆಂಟ್ ಮಾಡುವಂಥ ಪೇಷಂಟು ಸಾಧಾರಣವಾದ ನ್ಯೂಮೋನಿಯಾ ಅಂತ ಹೇಳಿದರೆ ಯೂಶಲಿ 5 to 7 ಡೇಸಲ್ಲೇ ಅವರು ಇದಾಗ್ತಾರೆ. ನಮ್ಮ ಹಾಸ್ಪಿಟಲೈಸ್ ಆದ ಪೇಷಂಟ್ಸ್ ಇಲ್ಲ ತೀವ್ರ ಪ್ರಮಾಣದ ನ್ಯೂಮೋನಿಯಾ ಇದೆ ಅಂದರೆ ಮ್ಯಾಕ್ಸಿಮಮ್ ಕೆಲವೊಮ್ಮೆ 6 months ಕೂಡ ತಗೋಬಹುದು. ಅಂದರೆ ಕಂಪ್ಲೀಟ್ ರಿಕವರಿಗೆ ಹೇಳ್ತಾ ಇರೋದು. ಈ ಎಕ್ಸ್ರೇ ಕಲೆಗಳೆಲ್ಲ ಯೂಶಲಿ 4 to 6 ವೀಕ್ಸಲ್ಲಿ ಎಕ್ಸ್ರೇಲಿ ನೋಡುವ ಏನು ನ್ಯೂಮೋನಿಯಾ ಕಲೆಗಳಿದೆ 4 to 6 ವೀಕ್ಸಲ್ಲಿ ರಿಸಾಲ್ವ್ ಆಗಲಿಕ್ಕೆ ರಿಸಾಲ್ವ್ ಆಗ್ತದೆ. ಆದರೆ ಕೆಲವೊಮ್ಮೆ ಇಮ್ಯುನಿಟಿ ಕಮ್ಮಿ ಇರುವವರು, ವೃದ್ಧರು, ಅವರಲ್ಲಿ ಕೆಲವೊಮ್ಮೆ 8 weeks, ಸಮ್ಟೈಮ್ಸ್ 12 weeks ಕೂಡ ತಗೋಬಹುದು. ಇದು ಎಕ್ಸ್ರೇಯಲ್ಲಿ ರಿಸಾಲ್ವ್ ಆಗಲಿಕ್ಕೆ, ನ್ಯೂಮೋನಿಯಾ ಕಲೆ ಎಲ್ಲ ಹೋಗಲಿಕ್ಕೆ ಹೇಳ್ತಾ ಇರೋದು. ಬಟ್ ಕಂಪ್ಲೀಟ್ ರಿಕವರಿ ಅಂದರೆ ಅವ್ರದ್ದು ಎಲ್ಲ ಬ್ರೀದಿಂಗ್ ಆ ನ್ಯೂಮೋನಿಯಾ ಬರೋಕ್ಕಿಂತ ಮುಂಚೆ ಹೇಗಿತ್ತು ಹಾಗೆ ಬರಬೇಕು, ಎಲ್ಲ ಶಕ್ತಿ ಎಲ್ಲ ವಾಪಸ್ ಬಂದಿದೆ, ಅವರ ದೌರ್ಬಲ್ಯ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಅಂದರೆ 3 months ಅಂತ ನಾವು ಹೇಳ್ತೇವೆ. ಬಟ್ ಕೆಲವು ಪೇಷಂಟ್ಸಲ್ಲಿ ನಾನು ಹೇಳ್ದಂಗೆ ತುಂಬ ಏಜ್ಡ್ ಇದ್ದಾರೆ, ಬೇರೆ ಕಾಂಪ್ಲಿಕೇಶನ್ಸ್ ಇದೆ, ಬೇರೆ ಕೋಮಾರ್ಬಿಡಿಟೀಸ್ ಇದೆ, ಅಂದರೆ ಡಯಾಬಿಟೀಸ್ ಇದಿದೆ, ಹಾರ್ಟ್ ಕಂಡೀಷನ್ ಇದೆ, ಕಿಡ್ನಿ ಕಂಡೀಷನ್ ಇದೆ, ಅಂಥವ್ರಲ್ಲಿ ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಟೈಮು ತಗೋಬೋದು.
ಓಕೆ, ಇದರ ಚಿಕಿತ್ಸೆದ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂತ? ಅದೇ ನಾನು ಹೇಳ್ದಲ್ಲ ಯಾವುದೆಲ್ಲ ಟೆಸ್ಟ್ ನಾವು ಮಾಡ್ತೀವಿ ಅಂತ. ಓಕೆ, ಮತ್ತು ಮೇಯ್ನಾಗಿ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾಗೆ ಆ್ಯಂಟಿಬಯೋಟಿಕ್ ತುಂಬ ಇಂಪಾರ್ಟೆಂಟ್. ಓಕೆ, ಅದರ ಜೊತೆಗೆ ಈಗ ವೈರಸ್ಸಿಂದ ಏನಾದ್ರು ಬಂದಂತಹ ಆದರೆ, ಒಂದು ವೇಳೆ ವೈರಲ್ ನ್ಯೂಮೋನಿಯಾ ನಾನು ಹೇಳ್ದಲ್ಲ H3N2 H1N1 ಅಂಥದ್ದಾದರೆ ಅದಕ್ಕೂ ಒಸೆಲ್ಟಮಿವಿರ್ ಅಂತ ಒಂದು ಆ್ಯಂಟಿವೈರಲ್ ಮೆಡಿಕೇಶನ್ಸ್ ಕೂಡ ಇದೆ. ಓಕೆ, ಅದು ಕೂಡ ರಿಯಲಿ ವರ್ಕ್ಸ್ ವೆಲ್. ಓಕೆ, ಸೊ ಮತ್ತು ಅದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೂಡ ಬೇಕು. ಡಯಟ್, ಪೌಷ್ಟಿಕವಾದ ಆಹಾರ ಬೇಕೇ ಬೇಕು, ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್, ನಮ್ಮ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ತದೆ. ಓಕೆ, ಹೈಡ್ರೇಷನ್ ಅಂದರೆ ಅಧಿಕ ನೀರು ಸೇವನೆ ಮಾಡಬೇಕು. ಕೆಲವು ಕಂಡೀಷನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಾರ್ಟ್ ಪೇಷಂಟ್ಸ್, ಕಿಡ್ನಿ ಪೇಷಂಟ್ಸ್ ಅಂಥವರಲ್ಲಿ ಲಿಮಿಟೇಷನ್ಸ್ ಇರ್ತದೆ. ಇವರು ಹೇಳ್ತಾರೆ 1 ಲೀಟ್ರ್ 1.5 ಲೀಟ್ರ್ ಹಾಗೆಲ್ಲ ಹೇಳ್ತಾರೆ. ಹೌದು, ಇಲ್ಲ ಅಂದರೆ ನಾವು ಅಧಿಕ 2 to 3 ಲೀಟರ್ಸ್ ನಾವು ಪ್ರತಿನಿತ್ಯ ನೀರು ಕುಡಿಬೇಕು. ಓಕೆ, ಇನ್ನೊಂದು ನಾವು ಸ್ವಲ್ಪ ರಿಕವರಿ ಆಗ್ತಾ ಬರ್ತಿದ್ದಂಗೆ ವ್ಯಾಯಾಮ, ಸಿಂಪಲ್ ವ್ಯಾಯಾಮ ಮತ್ತು ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸು ಇದೆಲ್ಲ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಮತ್ತು ಮದ್ಯಪಾನ ಮತ್ತು ಧೂಮಪಾನದಿಂದ ಕಂಪ್ಲೀಟ್ ಅಬ್ಸ್ಟಿನೆನ್ಸ್ ಕಂಪ್ಲೀಟ್ ನಿಲ್ಲಿಸಬೇಕು. ನಿಲ್ಲಿಸೋದೆ, ಅದರಲ್ಲಿ ಕಮ್ಮಿ ಮಾಡೋದೇನಿಲ್ಲ, ನಿಲ್ಲಿಸಿಬಿಡೋದು. ಓಕೆ, ಸೊ ಅದು ಒನ್ ಆಫ್ ದ ಸ್ಟೆಪ್. ಮತ್ತು ಏನಂದರೆ ನಾವು ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಬೇಕು. ಆದಷ್ಟು ಮಾಸ್ಕ್, ಎಲ್ಲ ಜನಸಂದಣಿ ಇರೋ ಪ್ರದೇಶಗಳಲ್ಲೆಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗೋದು. ಓಕೆ, ಮತ್ತು ಯಾಕಂದರೆ ಬೇರೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರ್ತದೆ. ಓಕೆ, ಸೊ ನಮ್ಮಿಂದ ಬೇರೆ ಕೊಡುವುದು ರಿಸ್ಕು ಕಮ್ಮಿ ಆಗ್ತದೆ, ಅವರಿಂದ ನಮಗೆ ಬರೋ ರಿಸ್ಕ್ ಕೂಡ ಕಮ್ಮಿ ಆಗ್ತದೆ. ಜನಸಂದಣಿ ಇರೋ ಪ್ರದೇಶಗಳಲ್ಲಿ ಯಾರೇನು ಹೇಳ್ತಾರೆ ಅನ್ನೋ ಟೆನ್ಷನ್ ಬೇಡ, ಬಟ್ ನಮ್ಮ ಪ್ರಿಕಾಷನ್ಸ್ ಇದು ಹೆಚ್ಚಾಗಿ ಹರಡುವ ಏನಾದರೂ ಕೆಲವು ನ್ಯೂಮೋನಿಯಾ ಮಾತ್ರ, ಎಲ್ಲ ನ್ಯೂಮೋನಿಯಾಗಳೆಲ್ಲ. ಓಕೆ, ಈಗ TB ಕೂಡ ಒನ್ ಆಫ್ ದ ಫಾರ್ಮ್ ಆಫ್ ನ್ಯೂಮೋನಿಯಾ. ಸೊ ಅದು ಕಂಟೇಜಿಯಸ್. ಅಂದರೆ ಇವರಿಗೂ ಕೆಲವು ಇನ್ಫೆಕ್ಷನ್ ಅಂದರೆ ಈಗ ನಾವು ಹೇಳ್ತೀವಲ್ಲ ಹಾಸ್ಪಿಟಲ್ ಎಕ್ವೈರ್ಡ್, ಅದು ಹೇಗೆ ಬರೋದು, ಬೇರೆ ಪೇಷಂಟ್ಸ್ನಿಂದನೇ ಅವರಿಗೆ ಸ್ಪ್ರೆಡ್ ಆಗೋದು. ಓಕೆ, ಅಂದರೆ ನಮ್ಮ ಇಮ್ಯುನಿಟಿ ಸರಿ ಇದ್ದರೆ ಯೂಶ್ವಲಿ ಅಂಥದ್ದೇನು ಆಗೋದಿಲ್ಲ. ಬಟ್ ಯಾವುದೆಲ್ಲ ಕೋಮಾರ್ಬಿಡಿಟೀಸ್ ಇದ್ದಾಗ ಕೆಲವೊಮ್ಮೆ ಬೇರೆಯವರಿಗೆ ಸ್ಪ್ರೆಡ್ ಆಗುವ ರಿಸ್ಕ್ ಸಹ ಇರ್ತದೆ. ಬಟ್ ಎಲ್ಲ ನ್ಯೂಮೋನಿಯಾ ಸ್ಪ್ರೆಡ್ ಆಗ್ತದೆ ಅಂತ ಹೇಳೋದಲ್ಲ. ಓಕೆ, ಎಸ್ ಡಾಕ್ಟರ್, ಇವಾಗ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಬಂದಿದ್ರೆ ಅವರು ಚೇತರಿಸಿಕೊಳ್ಳುವ ಒಂದು ಸ್ಟೇಜಲ್ಲಿ ಇರ್ತಾರೆ, ಅವರನ್ನು ಮನೆಯವರು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಆ ವ್ಯಕ್ತಿಯನ್ನು? ಹೌದು, ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಾಗ್ತದೆ. ಓಕೆ, ಇದರಲ್ಲಿ ನ್ಯೂಮೋನಿಯಾದಲ್ಲಿ ರಿಕವರಿಯಲ್ಲಿ ವಿಶ್ರಾಂತಿ ತುಂಬ ಇಂಪಾರ್ಟೆಂಟ್. ರೆಸ್ಟ್ ಬೇಕು ಅವರಿಗೆ. ಓಕೆ, ಆ್ಯಂಡ್ ದೆನ್ ಪೌಷ್ಟಿಕ ಆಹಾರ ಮತ್ತು ಒಂದು ಸರಳವಾದ ಎಕ್ಸಸೈಸಸ್, ಸ್ವಲ್ಪ ವಾಕಿಂಗ್. ಅವರು ನಮಗೆ ನ್ಯೂಮೋನಿಯಾ ಬಂತು, ನಮಗೆ ಆಗೋದಿಲ್ಲ ಅಂತ ಕಂಪ್ಲೀಟ್ ಬ್ಲಡ್ ರೆಸ್ಟಿಗೆ ಹೋಗಬಾರ್ದು. ರೆಸ್ಟ್ ಅವಶ್ಯಕತೆ ಇದೆ, ಬಟ್ ಸ್ವಲ್ಪ ವಾಕಿಂಗ್, ಬ್ರೀದಿಂಗ್ ಎಕ್ಸಸೈಸಸ್ ಅದು ಕೂಡ ಇಂಪಾರ್ಟೆಂಟ್. ಪೌಷ್ಟಿಕ ಆಹಾರ, ಅಧಿಕ ನೀರು ಸೇವನೆ ಮಾಡೋದು. ಸೊ ಧೂಮಪಾನ ಮದ್ಯಪಾನದಿಂದ ದೂರ ಇರುವಂಥದ್ದು. ಬಟ್ ಆ್ಯಂಡ್ ಮುಖ್ಯವಾಗಿ ಡಾಕ್ಟರ್ ಎಷ್ಟು ದಿವಸದವರೆಗೆ ಆ್ಯಂಟಿಬಯೋಟಿಕ್ಸ್ ಕೋರ್ಸ್ ಕೊಟ್ಟಿದ್ದಾರೆ, ಅವರು ಎನಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡುವಂಥದ್ದು. ಕೆಲವು ಜನ ಸ್ವಲ್ಪ ಆರಾಮಾಯ್ತು ಅಂತ ಅರ್ಧದಲ್ಲೇ ನಿಲ್ಲಿಸಿಬಿಡ್ತಾರೆ. ಸೊ ಅದಂತೂ ಮಾಡಲೇಬಾರ್ದು. ಪ್ಲಸ್ ಅದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪೇಷಂಟ್ಸಿಗೆ ನ್ಯೂಮೋನಿಯಾ ಒಟ್ಟಿಗೆ ಬೇರೆ ಕಾಯಿಲೆಗಳು ಇರುವಂಥ ಪೇಷಂಟ್ಸ್, ಈಗ ಶುಗರ್ ಉಂಟು, ಹಾರ್ಟ್ ಸಮಸ್ಯೆ ಉಂಟು, ಲಿವರ್ ಕಿಡ್ನಿ ಸಮಸ್ಯೆ ಉಂಟು, ಅದರ ಟ್ರೀಟ್ಮೆಂಟ್ ಕೂಡ ಸೈಮಲ್ಟೇನಿಯಸ್ಲಿ ತಗೊಳ್ತಾ ಇರಬೇಕು. ಇದು ಅವ್ರು ಏನು ಅಡ್ವೈಸ್ ಮಾಡಿರ್ತಾರೆ ಡಾಕ್ಟ್ರ್, ಇದು ಮಾತ್ರ ನಾನು ತಗೊಳ್ತೇನೆ, ಅದು ತಗೊಳ್ಳೋದಿಲ್ಲ, ಮಾತ್ರೆಗಳು ಹೆಚ್ಚಾಯಿತು ಅಂಥದ್ದು ತಮ್ಮಷ್ಟಕ್ಕೆ ಡಿಸಿಷನ್ ತಗೊಂಡು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬಾರ್ದು. ಓಕೆ ಡಾಕ್ಟರ್, ಇವಾಗ ನ್ಯೂಮೋನಿಯಾ ಒಬ್ಬ ವ್ಯಕ್ತಿಗೆ ಬಂದಿರ್ತದೆ, ಮತ್ತೆ ವಾಪಸ್ ಬಾರದಂತೆ ಏನೆಲ್ಲ ಕ್ರಮ ಕೈಗೊಳ್ಬೋದು ಅಂತ? ಅದೇ ಒಂದು ನಾನು ಫಸ್ಟಿಗೆ ಆಲ್ರೆಡಿ ಹೇಳ್ದಂಗೆ ಹ್ಯಾಂಡ್ ಹೈಜೀನ್, ಕೈ ತೊಳೆಯುವಂಥದ್ದು ಫ್ರೀಕ್ವೆಂಟ್ಲಿ, ಅಟ್ಲೀಸ್ಟ್ ಫಾರ್ 20 seconds. ಮತ್ತು ಮಾಸ್ಕ್ ಧರಿಸುವಂಥದ್ದು. ಜನಸಂದಣಿ ಇರುವ ಪ್ರದೇಶಗಳಲ್ಲಿ ನಾವು ಹೋದಾಗ ಸ್ವಲ್ಪ ಮಾಸ್ಕ್ ಧರಿಸುವಂಥ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಮತ್ತು ಹೈಡ್ರೇಷನ್, ಪೌಷ್ಟಿಕ ಆಹಾರ, ತಮ್ಮ ದೇಹದ ಡಯಟ್ ಬಗ್ಗೆ ಕರೆಕ್ಟ್ ನೋಡ್ಕೋಬೇಕು. ಯಾಕಂದರೆ ನಮ್ಮ ಇಮ್ಯುನಿಟಿ ಕರೆಕ್ಟ್ ಇರಬೇಕಾದ್ರೆ ಪೌಷ್ಟಿಕ ಆಹಾರ ಕೂಡ ಬೇಕು. ವ್ಯಾಯಾಮ, ಎಕ್ಸಸೈಸಸ್ ನಾವು ಹೇಳ್ತೀವಲ್ಲ, ಬ್ರಿಸ್ಕ್ ವಾಕ್, ಇಲ್ಲಾಂದರೆ ಸರಳ ವ್ಯಾಯಾಮಗಳು. ಕೆಲವು ಜನ ಜಿಮ್ಮಿಗೆ ಹೋಗುವವರಾದರೆ ಅಟ್ಲೀಸ್ಟ್ ನಾವು ರಿಕವರ್ ಆದಮೇಲೆ ಆದರೂ ಶುರು ಮಾಡ್ಬೋದು. ಇನ್ನೊಂದು ಅದಕ್ಕೆ ತಡಿಲಿಕ್ಕೆ ನಮ್ಮ ಹತ್ರ ತಡೆಯುವುದಂತ ಹೇಳೋದಕ್ಕಿಂತ ನ್ಯೂಮೋನಿಯಾ ಆಗುವ ಸಿವಿಯಾರಿಟಿಯನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ನಮ್ಮ ಹತ್ರ ಇಮ್ಯುನೈಸೇಷನ್ ಅಂದರೆ ವ್ಯಾಕ್ಸಿನೇಷನ್ ಇದೆ. ಸೊ
ನಾವೆಲ್ಲ ಪೇಷಂಟ್ಸಿಗೆ ಅಂದರೆ ಅಬೌವ್ 65 ಎಲ್ಲರಿಗೂ ಹೇಳ್ತೇವೆ ವ್ಯಾಕ್ಸಿನ್ ತಗೊಳ್ಳಿ. ಇಲ್ಲಾಂದರೆ ಯಾರಿಗೆಲ್ಲ ಕೋಮಾರ್ಬಿಡಿಟಿ ಅಂದರೆ 18 ಇಯರ್ಸ್ ಅಬೌವ್ ಯಾರು ಇರ್ತಾರೆ, 19 to 64 ಆ ಏಜ್ ಗ್ರೂಪ್ ಅವರಿಗೆ ಸಹ ಹೇಳ್ತೀವಿ. ಕೆಲವು ಪೇಷಂಟ್ಸ್ಗೆ ಯಾರಿಗೆಲ್ಲ ಸ್ಮೋಕಿಂಗ್ ಹಿಸ್ಟ್ರಿ ಇದೆ, ಮದ್ಯಪಾನದ ಹ್ಯಾಬಿಟ್ ಇದೆ, ಕಿಡ್ನಿ ಕಂಡೀಷನ್, ಕಿಡ್ನಿ ವೈಫಲ್ಯ, ಹಾರ್ಟ್ ಕಂಡೀಷನ್, ಲಂಗ್ಸ್ ಇದ್ದು ಕಂಡೀಷನ್, ಕ್ರಾನಿಕ್ ಕಂಡೀಷನ್ಸ್ ಇದೆ, COPD ಅಂಥವರಿಗೆಲ್ಲ ನಾವು, ಅಸ್ತಮಾ ಅಂಥವರಿಗೆಲ್ಲ ಹೇಳ್ತೀವಿ ನೀವು ಕೂಡ ವ್ಯಾಕ್ಸಿನ್ ತಗೊಳ್ಳಿ ಅಂತ. ಸೊ ಅದರಲ್ಲಿ 2 ಟೈಪ್ ಆಫ್ ವ್ಯಾಕ್ಸಿನ್ ಇದೆ, ಒಂದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಮತ್ತೊಂದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ನಾವು ರುಟೀನಾಗಿ ಹೇಳುವಂಥದ್ದು. ಅಡಲ್ಟ್ ಇಮ್ಯುನೈಸೇಷನಲ್ಲಿ ಬೇರೆ ಕೂಡ ಇದೆ, ಬಟ್ ಪ್ರಿಡಾಮಿನೆಂಟ್ಲಿ ನಾವು ನ್ಯೂಮೋನಿಯಾದ್ದು ಪೇಷಂಟ್ಸ್ಗೆ ಇದನ್ನು ಹೇಳ್ತೇವೆ, ಈ ವ್ಯಾಕ್ಸಿನ್ಸ್ ಅಂತೂ ತಗೊಳ್ಳೇಬೇಕು ಅಂತ. ಸೊ ಅದು ನ್ಯೂಮೋನಿಯಾವನ್ನು ಪ್ರಿವೆಂಟ್ ಮಾಡೋದಕ್ಕಿಂತ ನ್ಯೂಮೋನಿಯಾ ಆದಾಗ ಸಿವಿಯಾರಿಟಿಯನ್ನು ಕಮ್ಮಿ ಮಾಡ್ತದೆ. ಯಾಕಂದರೆ ನಾವು ಆಲ್ರೆಡಿ ಇಮ್ಯುನೈಸೇಷನ್ ಅವರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದರೆ ಆಲ್ರೆಡಿ ಆ್ಯಂಟಿಬಾಡೀಸ್ ಇರೋದ್ರಿಂದ ಸೊ ಅದು ಫೈಟ್ ಮಾಡಿ ಬೇಗನೆ ಡಿಸೀಸನ್ನು ಕಮ್ಮಿ ಮಾಡ್ತದೆ, ಅಂದರೆ ಸಿವಿಯರ್ ಡಿಸೀಸಸ್ ಆಗೋದಿಲ್ಲ. ಸೊ ಅದೇ ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದಂದರೆ ಒಂದು ನ್ಯೂಮೋಕಾಕಲ್ ಹೇಳಿದೆಲ್ಲ, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಯೂಶಲಿ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅಂತ ನಾನು ಆವಾಗ ಹೇಳಿದೆ, ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಲ್ ಕಾಸ್ ಅಂತ. ಸೊ ಆ ನ್ಯೂಮೋನಿಯಾವನ್ನು ಸಿವಿಯಾರಿಟಿಯನ್ನು ತಡಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನೊಂದು ನಮ್ಮ ವೈರಲ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನೇಷನ್ ಅಂತ ಹೇಳಿದೆ, ಅದು ವೈರಲ್ ನ್ಯೂಮೋನಿಯಾ ಸ್ಪೆಸಿಫಿಕ್. ಸೊ ಅದಕ್ಕೆ ಕೂಡ ಅಂದರೆ ಶೆಡ್ಯೂಲ್ ಎಲ್ಲ ಇದೆ ಹೇಗೆ ಕೊಡಬೇಕಂತ. ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ನಾವು ಯೂಶಲಿ ಎವ್ರಿ ಇಯರ್ ತಗೊಳ್ಳಿ ಅಂತ ಹೇಳ್ತೇವೆ. ಒಂದೇ ಮಾನ್ಸೂನ್ಗಿಂತ ಮುಂಚೆ ಇಲ್ಲ ವಿಂಟರ್ ಸೀಸನ್ಗಿಂತ ಮುಂಚೆ. ನಮ್ಮ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅಂದರೆ ಅಟ್ಲೀಸ್ಟ್ ನಮ್ಮ ಪ್ರದೇಶದಲ್ಲಿ ಇದು ಈ ಮಳೆಗಾಲಕ್ಕೆ ಮುಂಚೆ, ಮಳೆಗಾಲದಲ್ಲೇ ಹೆಚ್ಚಾಗೋದು. ಸೊ ನಾವು ಅದಕ್ಕೆ ಮಳೆಗಾಲಕ್ಕಿಂತ ಮುಂಚೆನೇ ತಗೋಬೇಕು. ಬಟ್ ನಮ್ಮ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ ಹೋದರೆ, ಅಂದರೆ ಉತ್ತರ ಭಾರತಕ್ಕೆ ಹೋದರೆ ಆ ಪ್ರದೇಶ ಅಲ್ಲಿ ಎಲ್ಲ ವಿಂಟರ್ ಸೀಸನಲ್ಲಿ ಹೆಚ್ಚಾಗ್ತದೆ. ಸೊ ನಾವು ಅದಕ್ಕೆ ಹೇಳ್ತೀವಿ ವಿಂಟರ್ಗಿಂತ ಮುಂಚೆ ತಗೊಳ್ಳಿ ಅಂತ. ಸೊ ಬೇಸಿಕಲಿ ಐದರ್ ಮಾನ್ಸೂನ್ಗಿಂತ ಮುಂಚೆ ಇಲ್ಲಾಂದರೆ ವಿಂಟರ್ಗಿಂತ ಮುಂಚೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತೂ ತಗೋಬೇಕು, ಯಾಕಂದರೆ ಅದು ಆ ಟೈಮಲ್ಲಿ ಪೀಕ್ ಆಗ್ತದೆ. ಸೊ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೂಡ ಅದರ ಒಟ್ಟಿಗೆ ತಗೋಬೋದು, ಇಲ್ಲ ಗ್ಯಾಪ್ ಕೊಟ್ಟು ಯಾರಿಗೆ 2 ವ್ಯಾಕ್ಸಿನ್ ಒಟ್ಟಿಗೆ ಬೇಡ ಅನ್ನೋರು ಗ್ಯಾಪ್ ಕೊಟ್ಟು ಕೂಡ ತಗೋಬೋದು. ಓಕೆ ಡಾಕ್ಟರ್, ಇವಾಗ ಯಾವ ವಯಸ್ಸಿನವರಿಗೆ ಅಥವಾ ಯಾರಿಗೆಲ್ಲ ನ್ಯೂಮೋನಿಯಾ ಬರುವ ಅಪಾಯ ಹೆಚ್ಚಿರ್ತದೆ ಅಂತ? ಅದೇ ಈಗ ನಮ್ಮ ಮುಂಚೆನೇ ಹೇಳ್ದಂಗೆ ಲೆಸ್ ದೆನ್ 5 ಇಯರ್ಸ್, ಮೋರ್ ದೆನ್ 65 ಇಯರ್ಸ್ ಯೂಶಲಿ ಹೇಳ್ತೇವೆ. ಅಂದರೆ ಅವರಿಗೆ ಸ್ವಲ್ಪ ಆ್ಯಡೆಡ್ ರಿಸ್ಕ್ ಇರ್ತದೆ. ಮತ್ತು ಈ ಇಮ್ಯುನಿಟಿ ಕಮ್ಮಿ ಇರುವವರು, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುವವರು, ಯಾರು ಡಯಾಬಿಟಿಸ್, ಕ್ರಾನಿಕ್ ಸ್ಟಿರಾಯ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಬೇರೆ ಯಾವುದೋ ಕಂಡೀಷನ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ, ಕೆಲವರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರ್ತದೆ, ಅವರಿಗೂ ಇಮ್ಯುನೋಸಪ್ರೆಷನ್ ಮೆಡಿಕೇಶನ್ಸ್ ಹೋಗ್ತಾ ಇರ್ತದೆ. ಮತ್ತು ಈ ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು, ಹಾರ್ಟ್ ಕಂಡೀಷನ್, COPD, ಬ್ರಾಂಕೈಟಿಸ್ ಇಂಥ ಕಂಡೀಷನ್ಸ್ ಎಲ್ಲ ಇರುವವರಿಗೆ ಸ್ವಲ್ಪ ನ್ಯೂಮೋನಿಯಾ ಆಗುವ ರಿಸ್ಕ್ ಹೆಚ್ಚಿರ್ತದೆ. ಮತ್ತು ವೃದ್ಧರಲ್ಲಿ ನ್ಯೂಮೋನಿಯಾ ಆದಾಗ ಸ್ವಲ್ಪ ಹೀಲಿಂಗ್, ಅದರ ನ್ಯೂಮೋನಿಯಾ ರೆಸೊಲ್ಯೂಷನ್ ಆಗುವ ಟೈಮ್ ಕೂಡ ಹೆಚ್ಚು ಬೇಕಾಗ್ತದೆ, ಮತ್ತು ಅವರ ಕೇರ್ ಕೂಡ ಎಕ್ಸ್ಟ್ರಾ ಬೇಕಾಗ್ತದೆ. ಹೌದು. ಓಕೆ ಡಾಕ್ಟರ್, ಇವಾಗ ನ್ಯೂಮೋನಿಯಾದ ತೊಡಕುಗಳೇನು ಅಂತ? ಅದೇ ನ್ಯೂಮೋನಿಯಾವನ್ನು ನಾವು ಕರೆಕ್ಟಾಗಿ ಟೈಮ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದರೆ ಕೆಲವು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ನ್ಯೂಮೋನಿಯಾವನ್ನು ಹಾಗೆ ಬಿಟ್ಟರೆ ಸಮ್ಟೈಮ್ಸ್ ರೆಸ್ಪಿರೇಟರಿ ಫೇಲ್ಯೂರ್ ಕೂಡ ಆಗ್ಬೋದು. ರೆಸ್ಪಿರೇಟರಿ ಫೇಲ್ಯೂರ್ ಆದಮೇಲೆ ಪೇಷಂಟ್ಸ್ ಕೆಲವೊಮ್ಮೆ ವೆಂಟಿಲೇಟರಿಗೆ ಹೋಗ್ತಾರೆ, ಕೆಲವೊಮ್ಮೆ ವೆಂಟಿಲೇಟರಿಂದ ಹೊರ ಬರ್ಬೋದು, ಕೆಲವೊಮ್ಮೆ ಕೂಡ ಆಗುವ ಚಾನ್ಸಸ್ ಇರ್ತದೆ. ಬಟ್ ಇನ್ನು ಕೆಲವು ಕಾಂಪ್ಲಿಕೇಶನ್ಸ್ ಅಂತ ಹೇಳಿದರೆ ಕೆಲವೊಮ್ಮೆ ಲಂಗ್ ಆಪ್ಸೆಸ್ ಆಗ್ಬೋದು, ಲಂಗ್ಸಲ್ಲಿ ಶ್ವಾಸಕೋಶಗಳಲ್ಲಿ ಕ್ಯೂ ತುಂಬಿಕೊಳ್ಬೋದು. ಕೆಲವು ಜನರಿಗೆ ಪ್ಲೂರಲ್ ಎಫ್ಯೂಷನ್ ಆಗ್ಬೋದು, ಅಂದರೆ ನ್ಯೂಮೋನಿಯಾದೊಟ್ಟಿಗೆ ಈ ಪ್ಲೂರಲ್ ಕ್ಯಾವಿಟಿ, ಶ್ವಾಸಕೋಶದ ಪಕ್ಕ ಪ್ಲೂರಾ ಅಂತ ಇರ್ತದಲ್ಲ, ಅದರಲ್ಲಿ ನೀರು ತುಂಬಿಕೊಳ್ಳೋದು, ಅದರಲ್ಲಿ ಕ್ಯೂ ತುಂಬಿಕೊಳ್ಳೋದು ಅಂಥದ್ದೆಲ್ಲ ಆಗೋ ಚಾನ್ಸಸ್ ಇರ್ತದೆ. ಕೆಲವೊಮ್ಮೆ ಇನ್ಫೆಕ್ಷನ್ ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗಿ ಸೆಪ್ಸಿಸ್, ಬ್ಯಾಕ್ಟೀರಿಯಮಿಯಾ, ಸೆಪ್ಸಿಸ್ ಬೇರೆ ಬೇರೆ ಅಂಗಗಳಿಗೆ ಇನ್ವಾಲ್ವ್ ಆಗಿ ಬೇರೆ ಬೇರೆ ಅಂಗ ಫೇಲ್ಯೂರ್ ಆಗುವ ಚಾನ್ಸಸ್, ಮಾಟ್ಸ್ ಅಂತ ಹೇಳ್ತೇವೆ, ಅದೆಲ್ಲ ಆಗುವ ಚಾನ್ಸಸ್ ಕೂಡ ಇರ್ತದೆ. ಓಕೆ ಡಾಕ್ಟರ್, ಇವಾಗ ನ್ಯೂಮೋನಿಯಾ ತಡೆಗಟ್ಟಲು ಯಾವುದೆಲ್ಲ ಲಸಿಕೆ ಇದೆ ಅಂತ? ಆಲ್ರೆಡಿ ಅದೇ ನಾನು ಈಗ ಹೇಳಿದೆ, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾಗೋಸ್ಕರ ಇಡುವಂಥದ್ದು. ಸೊ ಅದರಲ್ಲಿ ನಮ್ಮ ಹತ್ರ ಇಂಡಿಯಾದಲ್ಲಿ ಒಂದು ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಇದೆ, ಒಂದು ಪಾಲಿಸ್ಯಾಕರೈಡ್ ವ್ಯಾಕ್ಸಿನ್ ಅಂತ ಇದೆ. ಸೊ PCV13 ಅಂತ ನಾವು ಯೂಶಲಿ
ಕೊಡ್ತಾ ಇದ್ವಿ. ಬಟ್ ಇವಾಗ PCV20 ಅಂತಲೂ ಆಲ್ರೆಡಿ ಬಂದಿದೆ. ಸೊ ಇದರದ್ದು ಅಡ್ವಾಂಟೇಜ್ ಏನಂತ ಹೇಳಿದರೆ PCV20 ಇದ್ದು ಒಂದು ಡೋಸ್ ಸಾಕಾಗ್ತದೆ ಲೈಫ್ ಟೈಮ್. ಸೊ ಮುಂಚೆ ನಾವೇನು ಮಾಡ್ತಿದ್ವಿ ಅಂದರೆ PCV13 ಕೊಟ್ಟು ಮತ್ತು PPSV23 ಕೊಟ್ಟು ಹಾಗೆ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಈ PCV20 ಬಂದಿರೋ ಕಾರಣ ನಾವು ಅದನ್ನು ಇದು ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಶೆಡ್ಯೂಲಿಂಗ್ ಎಲ್ಲ ಒಂದು ಡೋಸ್ ಕೊಟ್ಟುಬಿಟ್ರೆ ಸಾಕಾಗ್ತದೆ. ಸೊ ಅದು ನ್ಯೂಮೋಕಾಕಲ್ ವ್ಯಾಕ್ಸಿನ್. ಸೊ ಇನ್ನೊಂದು ಏನಂತ ಹೇಳಿದರೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನೇಷನ್. ಅದು ಆ್ಯನ್ಯುವಲ್ ಎವ್ರಿ ಇಯರ್ ತಗೊಳ್ಳೇಬೇಕು. ಬಿಕಾಸ್ ಇನ್ಫ್ಲುಯೆನ್ಸಾದು ಸ್ಟ್ರೈನ್ ಕೂಡ ಚೇಂಜ್ ಆಗ್ತಾ ಇರ್ತದೆ ವರ್ಷ. ಸೊ WHO ಏನು ರಿಲೀಸ್ ಮಾಡ್ತದೆ ಆ ವ್ಯಾಕ್ಸಿನ್ ಬರ್ತದೆ ಮಾರ್ಕೆಟಿಗೆ. ಸೊ ನಾವು ಎವ್ರಿ ಇಯರ್ ವ್ಯಾಕ್ಸಿನೇಷನ್ ತಗೋಬೇಕು. ಫ್ಲೂ ಶಾಟ್ಸ್ ಅಂತ ಹೇಳ್ತಾರಲ್ಲ, ಫ್ಲೂ ವ್ಯಾಕ್ಸಿನ್ ತಗೋಬೇಕು. ಓಕೆ ಡಾಕ್ಟರ್, ಇವಾಗ ಯಾರಿಗೆ ಲಸಿಕೆ ಅಗತ್ಯವಿರ್ತದೆ ಅಂತ, ಯಾರಿಗೆ ಲಸಿಕೆ ನೀಡಬೇಕು ಅಂತ? ಸೊ ಅದೇ ಮೋರ್ ದೆನ್ 65 ಇಯರ್ಸ್ ಆದರೆ ಎಲ್ಲ ಪೇಷಂಟ್ಸ್ಗೆ ಎಲ್ಲರೂ ತಗೋಬೇಕು. 19 to 64 ನಾ ಹೇಳಿದೆ ಅಲ್ಲ, ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಈಗ COPD ಪೇಷಂಟ್ಸು, ಸ್ಮೋಕರ್ಸ್ ಇರ್ತಾರೆ, ಧೂಮಪಾನಿಗಳು, ಮದ್ಯಪಾನಿಗಳು, ಲಿವರ್ ಡಿಸೀಸ್, ಕಿಡ್ನಿ ಡಿಸೀಸ್, ಮತ್ತು ಆಸ್ತಮಾ ಪೇಷಂಟ್ಸ್ ಇರ್ಬೋದು, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ರಿಸೀವರ್ಸ್ ಇರ್ಬೋದು. ಸೊ ಇಂಥ ಎಲ್ಲ ಪೇಷಂಟ್ಸ್, ಕ್ರಾನಿಕ್ ಸ್ಟಿರಾಯ್ಡ್ ಯೂಸರ್ಸ್ ಇರ್ಬೋದು, ಆ ಪೇಷಂಟ್ಸ್ಗೆಲ್ಲ ಸ್ವಲ್ಪ ಆ್ಯಡೆಡ್ ರಿಸ್ಕ್ ಇರ್ತದೆ ಇನ್ಫೆಕ್ಷನ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ಅವರಿಗೂ ನಾವು ಕೊಟ್ಬಿಡ್ತೇವೆ. ಸೊ ಈ ಏಜ್ ಗ್ರೂಪಲ್ಲಿ ಸಹ ತಗೊಳ್ಳಿ ಅಂತ. ಯಾಕಂದರೆ ಅವರಿಗೆ ಬೇರೆ ಕಂಡೀಷನ್ಸ್ ಇದೆ. ಅವರಿಗೆ ನಿಮೋನಿಯಾ ಆದರೆ ಸಿವಿಯಾರಿಟಿ ಹೆಚ್ಚಾಗ್ಬೋದು, ತುಂಬ ಸಿವಿಯರ್ ನಿಮೋನಿಯಾ ಆಗೋ ಚಾನ್ಸ್ ಇರ್ತದೆ. ಸೊ ಅದನ್ನು ಇದು ಮಾಡಲಿಕ್ಕೋಸ್ಕರ, ತಡೆಗಟ್ಟಲಿಕ್ಕೋಸ್ಕರ ನಾವು ಅವರಿಗೆ ಸಹ ತಗೊಳ್ಳಿ ಅಂತ ಹೇಳ್ತೇವೆ. ಬಟ್ ಪೀಡಿಯಾಟ್ರಿಕ್ ಮಕ್ಕಳ ಇದಕ್ಕೆ ಬರೋದಾದರೆ ಅವರ ನಾರ್ಮಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಏನಿದೆ ಅದರಲ್ಲೇ ಎಲ್ಲ ಕವರ್ ಆಗ್ತದೆ ಅವರದ್ದು. ಅವರಿಗೆ ಇಮ್ಯುನೈಸೇಷನ್ ಶೆಡ್ಯೂಲ್ ಇರ್ತದೆ ಎಲ್ಲ ಮಕ್ಕಳಿಗೆ, ಗೊತ್ತಲ್ಲ, 6 ವಾರಕ್ಕೆ 10 ವಾರಕ್ಕೆ ಹಾಗೆಲ್ಲ ಕೊಡ್ತಾ ಇದ್ರಲ್ಲ. ಸೊ ಅದರಲ್ಲೇ ಅದು ಇನ್ಕ್ಲೂಡೆಡ್ ಇರ್ತದೆ ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್. ಯಾವ ವಯಸ್ಸಿನ ನಂತರ ಅವರು ಸಪ್ರೇಟಾಗಿ ಲಸಿಕೆ ತಗೊಳ್ಬೇಕು ಅಂತ? ನಾನು ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಹೇಳಿದ್ದೀನಲ್ಲ, ಅಂಥದ್ದೇನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಕೆಲವೊಮ್ಮೆ ಅವರಿಗೆ ಅಡಿಷನಲ್ ಲಸಿಕೆ ಇದ್ರೂ ಇದನ್ನು ತಗೊಳ್ಬೇಕು ಅಂತ ಬೇಕಾಗ್ತದೆ ಕೆಲವೊಮ್ಮೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ. ಮಕ್ಕಳು ಮತ್ತು ವೃದ್ಧರಲ್ಲಿ ನ್ಯೂಮೋನಿಯಾ ಯಾವ ರೀತಿ ಅಪಾಯವನ್ನು ಉಂಟು ಮಾಡ್ತದೆ ಅಂತ ಸಪ್ರೇಟಾಗಿ ಹೇಳೋದಾದರೆ? ಮಕ್ಕಳಲ್ಲಿ ಅದೇ ಹೇಳಿದೆ ಅಲ್ಲ, ಸ್ವಲ್ಪ ಸಿವಿಯಾರಿಟಿ ಹೆಚ್ಚಾಗ್ಬೋದು, ಮತ್ತು ಅವರ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಬ್ರೀದಿಂಗ್ ಡಿಫಿಕಲ್ಟೀಸ್ ಹೆಚ್ಚಿರ್ಬೋದು, ನ್ಯೂಮೋನಿಯಾ ಪ್ರಮಾಣ ಹೆಚ್ಚಿರ್ಬೋದು. ವೃದ್ಧರಲ್ಲಿ ಏನಂದರೆ ಅವರದ್ದು ಇಮ್ಯುನಿಟಿ ಕೂಡ ಡೌನ್ ಇರ್ತದೆ. ಸೊ ಅವರ ಮತ್ತೆ ಪ್ರೆಸೆಂಟೇಷನ್ ಕೂಡ ಸ್ವಲ್ಪ ಡಿಸೋರಿಯೆಂಟೇಷನ್, ಕನ್ಫ್ಯೂಷನ್ ಆ ರೀತಿ ಎಲ್ಲ ಇರ್ಬೋದು. ಮತ್ತು ಟ್ರೀಟ್ಮೆಂಟ್ಸ್ ಸ್ವಲ್ಪ ಪ್ರೊಲಾಂಗ್ಡ್ ಮತ್ತು ಅಂದರೆ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗ್ಬೋದು ವೃದ್ಧರಲ್ಲಿ. ಅಂದರೆ ಬೇಗ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಸ್ವಲ್ಪ ವೇಗವಾಗಿ ಪ್ರೋಗ್ರೆಸ್ ಆದರೆ ಮತ್ತು ವೆಂಟಿಲೇಟರಲ್ಲೆಲ್ಲ ಎಂಡಪ್ ಆಗೋ ಚಾನ್ಸಸ್ ಇರ್ತದೆ. ಮತ್ತು ಏಜ್ ಆಗ್ತಾ ಇದ್ದಂಗೆ ಸ್ವಲ್ಪ ಮಾರ್ಟ್ಯಾಲಿಟಿ ಅಂತ ಹೇಳ್ತೀವಿ, ಅದರ ರಿಸ್ಕು ಕೂಡ ಹೆಚ್ಚಾಗ್ತದೆ ಟೈಮ್ಲಿ ಇಂಟರ್ವೆನ್ಷನ್ ಆಗಲಿಲ್ಲ ಅಂತ ಹೇಳಿದರೆ. ಸೊ ಅದಕ್ಕೋಸ್ಕರ ಅರ್ಲಿ ಐಡೆಂಟಿಫಿಕೇಷನ್, ಬೇಗವಾಗಿ ಡಯಾಗ್ನೋಸ್ ಮಾಡೋದು ಮತ್ತು ಕರೆಕ್ಟ್ ಡಯಾಗ್ನೋಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಅವರು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತೇನೆ, ಇಲ್ಲೇ ಕ್ಲಿನಿಕಲ್ ಟ್ರೀಟ್ಮೆಂಟ್ ತೊಗೊಳ್ತೇನೆ ಅಂತ ತುಂಬ ಎಂಡ್ ಸ್ಟೇಜ್ವರೆಗೆ ವೆಯ್ಟ್ ಮಾಡಬಾರ್ದು. ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಹೇಳಿಲ್ಲ, ಬಟ್ ಅಂದರೆ ಇಂಪ್ರೂವ್ ಆಗ್ತಿಲ್ಲ ಅಂದಾಗ ಇಮಿಡಿಯೇಟ್ಲಿ ಬರೋದು ತುಂಬ ಇಂಪಾರ್ಟೆಂಟ್. ಅಂದರೆ ಡೈರೆಕ್ಟ್ ಬಂದು ವೆಂಟಿಲೇಟರ್ಗೆ ಹೋಗೋ ಸ್ಟೇಟಲ್ಲಿ ಬರೋದಕ್ಕಿಂತ ಸೊ ಅಟ್ಲೀಸ್ಟ್ ಒಂದು ಅಷ್ಟು ತೀವ್ರ ಆಗಿರೋದಿಲ್ವ ಸಿಚುವೇಷನಲ್ಲಿ ಬಂದರೆ ಟ್ರೀಟ್ಮೆಂಟ್ ಬೆಟರ್ ಆಗ್ತದೆ, ರಿಸಲ್ಟ್ಸ್ ಕೂಡ ಬೆಟರ್ ಇರ್ತದೆ. ಕೆಲವೊಮ್ಮೆ ಪೇಷಂಟ್ಸ್ ಡೈರೆಕ್ಟ್ ಎಮರ್ಜೆನ್ಸಿಗೆ ಬರ್ತಾರೆ, ಇಂಟ್ಯೂಬೇಟ್ ಮಾಡೋ ಪರಿಸ್ಥಿತಿಯಲ್ಲೇ ಬರ್ತಾರೆ, ಅಷ್ಟು ಹದಗೆಟ್ಟಾಗ ಬರ್ತಾರೆ. ಸೊ ಅದಕ್ಕಿಂತ ಸ್ವಲ್ಪ ಕೆಲವು ಮನೆಯಲ್ಲಿ ಹಾಗೆ ಆಗ್ಬೋದು, ಅಂದರೆ ವೃದ್ಧರನ್ನು ಅಷ್ಟು ಕೇರ್ ಮಾಡಿಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ಆ ಸ್ಟೇಜಲ್ಲಿರುವಾಗ ಕರ್ಕೊಂಬರ್ತಾರೆ. ಸೊ ಏಜ್ಡ್ ಪೇಷಂಟ್ಸಲ್ಲಿ ಆದಷ್ಟು ಬೇಗ ಕರ್ಕೊಂಬಂದರೆ ಒಳ್ಳೆಯದು. ನ್ಯೂಮೋನಿಯಾ ಬೇಗ ಡಯಾಗ್ನೋಸ್ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟಷ್ಟು ಬೇಗ ರಿಕವರಿ ಕೂಡ ಆಗ್ತದೆ. ನ್ಯೂಮೋನಿಯಾದ ಲಕ್ಷಣ ಕಂಡು ಬಂದಾಗ ಮೊದಲಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಬರೋದು ಅಗತ್ಯ ಇದೆಯಾ ಅಂತ? ಏನಾದರೂ ಒಂದು ಲಕ್ಷಣ ಕಂಡು ಬಂದರು? ಹೌದು, ಡೆಫಿನೆಟ್ಲಿ ಇದೆ. ಅಂದರೆ ನಾನೀಗ ಡಿಫ್ರೆನ್ಸ್ ಹೇಳಿದೆ, ಒಂದು ಕಾಮನ್ ಕೋಲ್ಡ್ ಮತ್ತು ಇದಕ್ಕೆ. ಯೂಶಲಿ ಕಾಮನ್ ಕೋಲ್ಡ್ಗೆ ಏನೂ ಬೇಕಾಗೋದಿಲ್ಲ, ತನ್ನಷ್ಟಕ್ಕೆ ಒಂದು 5 ರಿಂದ 7 ದಿವಸದಲ್ಲಿ ತನ್ನಷ್ಟಕ್ಕೆ ರಿಕವರ್ ಆಗ್ತದೆ. ಬಟ್ ಒಂದು ವೇಳೆ ಈ
ಏನಾದ್ರು ಸಿಂಪ್ಟಮ್ಸ್, ರೆಡ್ ಫ್ಲ್ಯಾಗ್ ಸಿಂಪ್ಟಮ್ಸ್, ತುಂಬ ಹೈ ಗ್ರೇಡ್ ಫೀವರ್ ಇದೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ಕಫದಲ್ಲಿ ರಕ್ತ ಥರ ಕಾಣಿಸ್ಕೊಳ್ತಾ ಇದೆ, ಚಳಿ, ಜ್ವರ ಅಂಥದ್ದೆಲ್ಲ ಬರ್ತಾ ಇದೆ. ಸೊ ತುಂಬ ವೀಕ್ನೆಸ್, ಏಳಲಿಕ್ಕೆ ಆಗೋದಿಲ್ಲ ಅಂಥದ್ದೆಲ್ಲ ಸಿಚುವೇಶನ್ ಇದೆ. ಬೇಕಾದ್ರೆ ಕೆಲವು ಮನೆಯಲ್ಲಿ ಈಗ ಪಲ್ಸ್ ಆಕ್ಸಿಮಿಟ್ರಿ ಎಲ್ಲ ಇರ್ತದೆ, ಆಕ್ಸಿಜನ್ ಚೆಕ್ ಮಾಡುವಾಗ ಆಕ್ಸಿಜನ್ ಡೌನ್ ಉಂಟು, ಅಂಥದ್ದು ಏನಾದ್ರು ಸಿಚುವೇಶನ್ಸ್ ಇದ್ದಾಗ ಇಮಿಡಿಯೇಟ್ಲಿ ಬರೋದೇ ಒಳ್ಳೆಯದು. ಸೊ ಡಿಲೇ ಮಾಡೋದಕ್ಕಿಂತ, ತನ್ನಷ್ಟಕ್ಕೆ ಆ್ಯಂಟಿಬಯೋಟಿಕ್ ತಗೊಳ್ಳೋದಕ್ಕಿಂತ ಎಕ್ಸ್ಪರ್ಟಿಂದ ಒಪಿನಿಯನ್ ತಗೊಳ್ಳೋದೇ ಬೆಸ್ಟ್. ಓಕೆ, ಇವಾಗ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಬಂದರೆ ಮನೆಯಲ್ಲಿಯೇ ತಪಾಸಣೆ ಅಥವಾ ಪ್ರಾಥಮಿಕ ಚಿಕಿತ್ಸೆ ಮಾಡ್ಬೋದಾ ಏನಾದರೂ ಅಂತ? ಅದೇ ಈಗ ಹೇಳಿದೆ ನಾನು. ಸೊ ಕಾಮನ್ ಕೋಲ್ಡ್ ಅಂತ ಇದ್ದರೆ ಅದಕ್ಕೆ ಒಂದು ಒಳ್ಳೆ ಹೈಡ್ರೇಷನ್ ಮಾಡೋದು, ಪ್ಯಾರಾಸಿಟಮಾಲ್ ಅಂತ ತಗೊಳ್ಳೋದು. ಬಟ್ ಯಾವತ್ತು ನಾವು ಮೆಡಿಕಲ್ಗೆ ಹೋಗಿ ನೀವೇ ಮದ್ದು ತಗೊಳ್ಳಿ ಅಂತ ಯಾವತ್ತೂ ಹೇಳೋದಿಲ್ಲ. ಅಂದರೆ ಮಿಸ್ ಆಗಬಾರ್ದು ಯಾವುದೇ, ಅಂದರೆ ಅರ್ಲಿ ಡಯಾಗ್ನೋಸಿಸ್ ಆದಷ್ಟು ಬೆಟರ್ ರಿಕವರಿ, ಲಂಗ್ ಫಂಕ್ಷನಿಗೆ ಏನೂ ತೊಂದರೆ ಆಗೋದಿಲ್ಲ. ಸೊ ಇದು ನ್ಯೂಮೋನಿಯಾ ಆಗಿ ಅದು ಮಿಸ್ ಆಗೋದಕ್ಕಿಂತ ಡೈರೆಕ್ಟ್ ಡಾಕ್ಟರ್ ಹತ್ರನೇ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು, ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದಕ್ಕಿಂತ ಡಾಕ್ಟರ್ ಹತ್ರ ಹೋಗಿನೇ ಒಂದು ಸರ್ತಿ ಆದರೂ ತೋರಿಸೋದು ಬೆಟರ್. ಅಂದರೆ ನಾವು ಒಂದು ಸ್ಟ್ರಾಟಿಫೈ ಮಾಡ್ಬೋದು, ಇವರು ಲೋ ರಿಸ್ಕ್ ಗ್ರೂಪಿಗೆ ಬೀಳ್ತಾರ, ಒಂದು ಹೈ ರಿಸ್ಕ್, ಇವರಿಗೆ ಅಡ್ಮಿಷನ್ ಬೇಕಾಗ್ತದಾ, ಇಲ್ಲ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ತದಾ, ಜಸ್ಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಸಾಕಾಗ್ತದಾ, ಹಾಸ್ಪಿಟಲೈಸೇಷನ್ ಇಲ್ಲದೆ ಟ್ರೀಟ್ ಮಾಡ್ಬೋದಾ ಅಂದೊಂದು ಅವರನ್ನೊಂದು ಸ್ಟ್ರಾಟಿಫೈ ಮಾಡಿ, ಅಂದರೆ ಅವರನ್ನು ಯಾವ ರಿಸ್ಕ್ ಗ್ರೂಪಿಗೆ ಹಾಕಬೇಕಂತ ಹಾಕಿ ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೊಳ್ರೆ ಒಳ್ಳೆಯದು. ಇವಾಗ ಒಬ್ಬ ವ್ಯಕ್ತಿ ಮನೆಯಿಂದಲೇ ಅವರು ಚಿಕಿತ್ಸೆಗೆ ಹೋಗಿ ಬರ್ತಾ ಇರ್ತಾರೆ ಹಾಸ್ಪಿಟಲ್ಗೆ, ಅವರಿಗೆ ಯಾವ ಒಂದು ಸ್ಥಿತಿಯಲ್ಲಿ ಅವರನ್ನು ಅಡ್ಮಿಟ್ ಮಾಡಲೇಬೇಕಾಗ್ತದೆ ಅಂತ? ಅದೇ ಯೂಶಲಿ ನಾನೊಂದು ಹೇಳಿದೆ ಆಗ, ಒಂದು ಕಾರ್ಬ್ 65 ಅಂತ, ಅದನ್ನು ನಾವು ಯೂಶಲಿ ಯೂಸ್ ಮಾಡಿನೇ ಒಂದು ಸ್ಟ್ರಾಟಿಫೈ ಮಾಡ್ತೇವೆ. ಒಂದು ವೇಳೆ ಈಗ ಪೇಷಂಟಿಗೆ ನ್ಯೂಮೋನಿಯಾ ಅಂತ ಡಯಾಗ್ನೋಸ್ ಮಾಡಿದ್ದೀವಿ, ಒಂದು ಸಿಂಪಲ್ ನ್ಯೂಮೋನಿಯಾ ಅಂತ ಡಯಾಗ್ನೋಸ್ ಮಾಡಿದ್ದೀವಿ, ಮತ್ತು ನಾವು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದೀವಿ, ಬಟ್ ವಿದಿನ್ 3-4 ಡೇಸ್ ಜ್ವರ ಕಮ್ಮಿ ಆಗ್ತಾ ಇಲ್ಲ, ಮತ್ತು ಕಫದ ಪ್ರಮಾಣ ಹೆಚ್ಚಾಗ್ತಾ ಉಂಟು, ಕಫದಲ್ಲಿ ರಕ್ತ ಬರ್ತಾ ಉಂಟು, ಇಲ್ಲ ಚಳಿ, ಜ್ವರ ಅದೆಲ್ಲ ಹೆಚ್ಚಾಗ್ತಾ ಉಂಟು ಅಂತ ಹೇಳಿದರೆ, ಅಂದರೆ ಪೇಷಂಟ್ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಒಂದು ವೇಳೆ ಅವ್ರ ಸಿಂಪ್ಟಮ್ಸ್, ಜ್ವರ 3 to 5 ಡೇಸಲ್ಲಿ ನಾವು ಹೇಳ್ತೇವೆ, ಯೂಶಲಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ 3 to 5 ಡೇಸಲ್ಲಿ ಜ್ವರ ಅಂತೂ ನಿಲ್ತದೆ ಅಂತ. ಸೊ ಒಂದು ವೇಳೆ ನಿಲ್ತಾ ಇಲ್ಲ, ಸಿಂಪ್ಟಮ್ಸ್ ಹೆಚ್ಚಾಗ್ತದೆ, ವೀಕ್ನೆಸ್ ಹೆಚ್ಚಾಗ್ತದೆ, ಉಸಿರಾಟ ಸಮಸ್ಯೆ ಹೆಚ್ಚಾಗ್ತದೆ, ಅಂಥದ್ದೇನಾದ್ರು ಸಿಚುವೇಶನ್ ಇದ್ದಾಗ ಇಮಿಡಿಯೇಟ್ಲಿ ಬರಬೇಕು, ತುಂಬ ಲೇಟ್ವರೆಗೆ ವೆಯ್ಟ್ ಮಾಡಬಾರ್ದು. ಓಕೆ, ಇವಾಗ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಚೇತರಿಕೆ ಕಾಣಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಅಂತ, ಕಂಪ್ಲೀಟ್ ಆಗಿ ರಿಕವರ್ ಆಗಲಿಕ್ಕೆ? ಅದೇ ಅದು ಡಿಪೆಂಡ್ ಆಗ್ತದೆ ಯಾರಿಗೆ ನ್ಯೂಮೋನಿಯಾ ಆಗಿದೆ. ಈಗ ಯಂಗ್ ಒಬ್ಬ ಹೆಲ್ದಿ ಇಂಡಿವಿಜುವಲ್ ಅಂಥದ್ದವರಿಗೆ ನ್ಯೂಮೋನಿಯಾ ಆಗಿದ್ದರೆ ಸ್ವಲ್ಪ ಬೇಗನೆ ರಿಕವರಿ ಆಗ್ತದೆ. ಅಂದರೆ ಜ್ವರ ನಾನು ಹೇಳಿದೆ ಒಂದು 3 to 5 ಡೇಸಲ್ಲೇ ಸೆಟಲ್ ಆಗ್ತದೆ. ಸೊ ಈ ಉಸಿರಾಟ ಸಮಸ್ಯೆ ಎಲ್ಲ 1 to 2 ವೀಕ್ಸಲ್ಲಿ ಇಂಪ್ರೂವ್ ಆಗ್ತಾ ಬರ್ತದೆ. ಮತ್ತು ಈ ನಾವು ಎಕ್ಸ್ರೇಲಿ ಏನು ನ್ಯೂಮೋನಿಯಾ ಕಲೆಗಳನ್ನು ಕಾಣ್ತೇವೆ, ಅದು ಯೂಶಲಿ 4 to 6 ವೀಕ್ಸ್ ಅದರಲ್ಲಿ ಆ ಕಲೆಗಳು ಕೂಡ ಹೋಗ್ತದೆ. ಬಟ್ ಈಗ ನಾನು ಹೇಳಿದ ಕೆಲವು ಸ್ಪೆಷಲ್ ಗ್ರೂಪ್ಸ್ ಇದ್ದಾರೆ, ಅವರಲ್ಲಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸು ಇರ್ತದೆ, ಇಮ್ಯುನಿಟಿ ಕಮ್ಮಿ ಇರ್ತದೆ, ಅಂಥ ಪೇಷಂಟ್ಸಲ್ಲಿ ಕೆಲವೊಮ್ಮೆ ಅಪ್ ಟು 6 to 12 ವೀಕ್ಸ್ ಕೂಡ ತಗೊಳ್ಬೋದು ಕಂಪ್ಲೀಟ್ ಎಕ್ಸ್ರೇಲಿ ಎಲ್ಲ ಕಲೆ ಎಲ್ಲ ಹೋಗಲಿಕ್ಕೆ. ಮತ್ತು ಅವರ ಕಂಪ್ಲೀಟ್ ಚೇತರಿಕೆ ಬರಲಿಕ್ಕೆ, ಅಂದರೆ ಈ ದೌರ್ಬಲ್ಯ ಕಮ್ಮಿ ಆಗೋದು, ಫಟೀಗ್ ಅಂತ ಹೇಳ್ತೀವಿ, ಸುಸ್ತಾಗೋದು, ಅದೆಲ್ಲ ಕಮ್ಮಿ ಆಗಲಿಕ್ಕೆ ಕೆಲವೊಮ್ಮೆ 3 ತಿಂಗಳು, ಕೆಲವು ಪೇಷಂಟ್ಸಲ್ಲಿ ಇವನ್ 6 ತಿಂಗಳು ಕೂಡ ತಗೋಬೋದು. ಬಟ್ ಆ ಟೈಮಲ್ಲಿ ನಾವು ನಮ್ಮ ಎಕ್ಸಸೈಸಸ್, ಪ್ರಾಣಾಯಾಮ, ಆಹಾರ ಪದ್ಧತಿ, ಯೋಗ ಏನು ಮಾಡ್ತಾರೆ ಅದೆಲ್ಲ ಮಾಡೋದಾದರೆ ಮಾಡ್ಬೋದು. ಪ್ಲಸ್ ಹೈಡ್ರೇಷನ್, ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಇರೋದು, ಸೊ ಅಂಥದ್ದೆಲ್ಲ ಕಂಟಿನ್ಯೂ ಮಾಡಿದರೆ ಒಳ್ಳೆಯದು. ಓಕೆ ಡಾಕ್ಟರ್, ಇವಾಗ ಅವರಿಗೆ ನ್ಯೂಮೋನಿಯಾ ಇದ್ದವರು ಆಹಾರ ಪದ್ಧತಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು? ಈ ಫುಡ್ ತಿನ್ನಬಾರ್ದು, ಇದು ತಿನ್ನಬೇಕು, ಹಾಗೇನಾದರೂ ಇತ್ತು? ಅದೇ ಮೇಯ್ನ್ಲಿ ಅವರು ಒಂದು ಬ್ಯಾಲೆನ್ಸ್ಡ್ ಡಯಟ್, ಎಲ್ಲರಿಗೂ ಆ್ಯಕ್ಚುಲಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಬೇಕು. ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂತ ಹೇಳಿದರೆ, ನಾವು ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚು ತಗೊಳ್ತೇವೆ, ಪ್ರೋಟೀನ್ ಸ್ವಲ್ಪ ಕಮ್ಮಿ ತಗೊಳ್ತೇವೆ. ಬಟ್ ಒಂದು ಬ್ಯಾಲೆನ್ಸ್ಡ್ ಡಯಟ್, ಒಂದು ಡಯಟಿಷಿಯನನ್ನು ಕನ್ಸಲ್ಟೇಷನ್ ಮಾಡಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅವರ ಮನೆಯಲ್ಲಿ ಏನು ಅವೈಲೇಬಲ್ ಇದೆ ಅದರ ಪ್ರಕಾರ ಅವರು ಎಟ್ಲೀಸ್ಟ್ ಎಷ್ಟು ಬ್ಯಾಲೆನ್ಸ್ ಡಯಟ್ ತೊಗೊಳ್ಲಿಕ್ಕಾಗ್ತದೆ ಅಷ್ಟು ತೊಗೊಳ್ಳೋದು ಬೆಸ್ಟ್. ಅಂದರೆ ನಮ್ಮ ಫುಡ್ಡಲ್ಲಿ ಎಟ್ಲೀಸ್ಟ್ ನಾವೊಂದು 50% 50 to 60% ಕಾರ್ಬೋಹೈಡ್ರೇಟ್ಸ್ ಇಟ್ಕೊಂಡು ಒಂದು 10 to 15% ಪ್ರೋಟೀನ್ಸ್ ಬರೋ ಹಾಗೆ, ಫ್ಯಾಟ್ಸ್ ಸಹ ಬೇಕು ಎಲ್ಲರಿಗೂ, 20 to 30% ಒಂದು ಫ್ಯಾಟ್ ಬರೋ ಹಾಗೆ ಅಂಥದ್ದೊಂದು ಡಯಟ್ ಚಾರ್ಟ್ ಪ್ರಿಪೇರ್ ಮಾಡಿ, ಡಯಟಿಷಿಯನ್ಸ್ ಮಾಡಿ ಕೊಡ್ತಾರೆ ಅಂಥದ್ದೇ ಚಾರ್ಟ್. ಈ ಪೇಷಂಟ್ಸ್ಗೆ ಏನೆಲ್ಲ ಅವೈಲೇಬಿಲಿಟಿ ಇದೆ, ಯಾವುದೆಲ್ಲ
ತಗೊಳ್ಳಿಕ್ಕೆ ಆಗ್ತದೆ ಅಂಥದ್ದೇ ಸ್ಪೆಸಿಫಿಕ್ ಆದ ಒಂದು ಡಯಟ್ ಚಾರ್ಟ್ ಮಾಡಿ ಕೊಡ್ತಾರೆ, ಅಂಥದ್ದನ್ನು ಫಾಲೋ ಮಾಡಬೇಕು. ಅದರೊಟ್ಟಿಗೆ ನಾರಿನಂಶನೂ ಬೇಕು, ಫೈಬರ್ಸ್ ಬೇಕು, ಫ್ಲೂಯಿಡ್ಸ್ ಬೇಕು, ನೀರು 2 to 3 liters per day ಡೆಫಿನೆಟ್ಲಿ ರಿಕ್ವೈರ್ಡ್. ಸೊ ಮತ್ತು ರೆಗ್ಯುಲರ್ ಎಕ್ಸಸೈಸಸ್, ಬ್ರೀದಿಂಗ್ ಎಕ್ಸಸೈಸಸ್, ಸ್ವಲ್ಪ ಈವನ್ ಫಿಸಿಕಲ್ ಸ್ಟೆಬಿಲಿಟಿ ಒಟ್ಟಿಗೆ ಈವನ್ ಮೆಂಟಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆಂಟ್. ಅದೇ ಕೆಲವು ಜನ ಹೇಳ್ತಾರೆ ನಮ್ಮ ಡಾಕ್ಟರ್ಸ್, ಹಾಫ್ ಆಫ್ ದ ಡಿಸೀಸ್ ಇಸ್ ಕ್ಯೂರ್ಡ್ ಹಿಯರ್. ಅಂದರೆ ನಾವು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದರೆ ಕೆಲವು ಡಿಸೀಸನ್ನು ಫೈಟ್ ಮಾಡ್ಬೋದು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಸೊ ಅದಕ್ಕೆ ಸ್ವಲ್ಪ ಪ್ರಾಣಾಯಾಮ, ಯೋಗ, ಧ್ಯಾನ ಅದನ್ನು ಕೂಡ ಹೆಲ್ಪ್ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ನ್ಯೂಮೋನಿಯಾ ಗುಣಮುಖ ಆದರೂ ಕೂಡ ಮತ್ತೆ ಉಸಿರಾಟದ ತೊಂದರೆ ಏನಾದರೂ ಉಂಟಾಗ್ಬೋದು ಅಂತ? ಅದೇ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನ್ಯೂಮೋನಿಯಾ ಅದೇ ಹೀಲ್ ಆಗುವಾಗ ತುಂಬ ಲೇಟ್ ಆಗಿದ್ದರೆ, ಇಲ್ಲ ಅವರು ಬರುವಾಗಲೇ ಆಲ್ರೆಡಿ ಲೇಟ್ ಆಗಿದ್ದರೆ, ಈ ಒಂದು ನ್ಯೂಮೋನಿಯಾದ್ದು ಕಲೆಗಳು ಹೋದ್ರೂ, ಅಂದರೆ ಕ್ರಿಮಿ ನಾಶ ಆದ್ರೂ ಅದು ಕೆಲವೊಮ್ಮೆ ಲಂಗ್ಸಿಗೆ ಡ್ಯಾಮೇಜ್ ಮಾಡಿರ್ತದೆ. ಅಂಥ ಪೇಷಂಟ್ಸಲ್ಲಿ ಕೆಲವೊಮ್ಮೆ ಬ್ರಾಂಕಿಯಕ್ಟೆಸಿಸ್ ಆಗುವಂಥದ್ದು, ಇಲ್ಲ ಕ್ಯಾವಿಟಿ ಫಾರ್ಮೇಷನ್ ಆಗುವಂಥದ್ದು, ಅಂಥದ್ದೆಲ್ಲ ಆಗೋ ಚಾನ್ಸಸ್ ಇದೆ. ಕೆಲವೊಮ್ಮೆ ನ್ಯೂಮೋನಿಯಾ ಒಟ್ಟಿಗೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳಿದೆ ನಾನು, ನೀರು ಕಲೆಕ್ಟ್ ಆಗುವಂಥದ್ದು. ಆ ನೀರಿನಲ್ಲಿ ಕ್ಯೂ ಏನಾದ್ರು ಕಲೆಕ್ಟ್ ಆಗಿದೆ ಅದಕ್ಕೆ ಎಂಪೈಮಾ ಅಂತ ಹೇಳ್ತೇವೆ. ಸೊ ಅಂಥದ್ದು ಏನಾದ್ರು ಆಗಿದ್ರೆ ಕೆಲವೊಮ್ಮೆ ಆ ಪ್ಲೂರ ಏನಿದೆ ಅದು ಥಿಕ್ ಆಗುವ ಚಾನ್ಸಸ್ ಇರ್ತದೆ, ಪ್ಲೂರಲ್ ಥಿಕ್ಕನಿಂಗ್ ಅಂತ ಹೇಳ್ತೇವೆ. ಸೊ ಕೆಲವೊಮ್ಮೆ ಇಂಥದ್ದು ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಇರ್ತದೆ. ಅಂದರೆ ಎಕ್ಸ್ರೇಲಿ ಕೆಲವು ಕಲೆಗಳು ಪರ್ಮನೆಂಟಾಗಿ ಉಳಿದು ಬಿಡುವಂಥ ಚಾನ್ಸಸ್ ಇರ್ತದೆ. ಬಟ್ ಮೋಸ್ಟ್ ಆಫ್ ದ ಇದರಲ್ಲಿ ಟೈಮ್ಲಿ ಇಂಟರ್ವೆನ್ಷನ್ ಆದರೆ ಕಲೆಗಳು ಕಮ್ಮಿ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಒಬ್ಬ ವ್ಯಕ್ತಿಗೆ ನ್ಯೂಮೋನಿಯಾ ಬಂದು ಅವರು ಗುಣಮುಖ ಆಗಿರ್ತಾರೆ, ಅವರು ಜೀವನದುದ್ದಕ್ಕೂ ಏನಾದರೂ ವಿಶೇಷ ಎಚ್ಚರಿಕೆ ತಗೊಳ್ಬೇಕಾ ಅಂತ ಅವರ ಹೆಲ್ತ್ ಬಗ್ಗೆ? ಅದು ಯಾರಿಗೆ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಗ ಹೆಲ್ದಿ ಇಂಡಿವಿಜುವಲ್ಸ್ಗೆ ಬಂದಿದ್ರೆ ಅವರು ರುಟೀನ್ ಅವ್ರದ್ದೇನಿದೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಬ್ಯಾಡ್ ಹ್ಯಾಬಿಟ್ಸಿಂದ ಮೇಯ್ನಾಗಿ ದೂರ ಇರಲೇಬೇಕು. ನಾನು ಹೇಳ್ತಾ ಇದ್ದೇನೆ ಆವಾಗದಿಂದ ಮದ್ಯಪಾನ ಮತ್ತು ಧೂಮಪಾನ ಅದೇ ಆಬ್ಸಲ್ಯೂಟ್ ಆಬ್ಸ್ಟಿನೆನ್ಸ್ ರಿಕ್ವೈರ್ಡ್, ಅಂದರೆ ಸ್ಟಾಪ್ ಮಾಡಲೇಬೇಕು. ಸೊ ಅದಕ್ಕೆಲ್ಲ ಡಿ ಅಡಿಕ್ಷನ್ ಸೆಂಟರ್ಸ್ ಏನು ಬೇಕು ಅದೆಲ್ಲ ಇದೆ. ಪ್ಲಸ್ ಒಂದು ಬ್ಯಾಲೆನ್ಸ್ ಡಯಟ್, ನಾನು ಹೇಳಿದೆ ಈಗ ಸಮತೋಲನವಾದ ಆಹಾರ ಪದ್ಧತಿ ಬೇಕೇ ಬೇಕು. ಪ್ಲಸ್ ಎಕ್ಸಸೈಸಸ್, ಯಾವುದೇ ಏಜ್ ಅವರಿಗಾದರೂ ಒಂದು ಅವರ ಏಜಿಗೆ ತಕ್ಕದಾದಂಥ ಎಕ್ಸಸೈಸಸ್ ಮಾಡಲೇಬೇಕು. ಈಗ ಯಂಗ್ ಜನ್ರೇಷನ್ ಏನು ಮಾಡ್ತಾರೆ ಜಿಮ್ಮು, ಅದು ಓಲ್ಡ್ ಜನ್ರೇಷನ್ಗೆ ಆಗೋದಿಲ್ಲ. ಬಟ್ ಅವ್ರ ಏಜಿಗೆ ಏನು ಸರಿಯಾಗಿ ಅವ್ರು ಏನು ಮಾಡ್ಬೋದು ಅದನ್ನಂತೂ ಅಟ್ಲೀಸ್ಟ್ ಮಾಡಲೇಬೇಕು ಕಂಟಿನ್ಯೂ. ಪ್ಲಸ್ ಈ ನಮ್ಮ ಮುಂಚಿನವ್ರು ಹೇಳಿಕೊಟ್ಟದ್ದು ಪ್ರಾಣಾಯಾಮ, ಯೋಗ, ಅದನ್ನು ಎಷ್ಟಾಗ್ತದೆ ಅಷ್ಟು ಪ್ರಮಾಣದಲ್ಲಿ ಮಾಡಿದರೆ ಒಳ್ಳೆಯದು. ಎಡಿಕ್ವೇಟ್ ಹೈಡ್ರೇಷನ್, ನೀರಂತೂ ಆ್ಯಬ್ಸಲ್ಯೂಟ್ಲಿ ಬೇಕೇ ಬೇಕು. ಪ್ಲಸ್ ಒಂದು ಹ್ಯಾಂಡ್ ಹೈಜೀನ್, ಇದೊಂದು ಸಿಂಪಲ್ ಅಂತ ಅನಿಸ್ಬೋದು, ಇದನ್ನು ಯಾಕೆ ಇವ್ರು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹ್ಯಾಂಡ್ ಹೈಜೀನ್. ಬಟ್ ಹ್ಯಾಂಡ್ ಹೈಜೀನ್, ಜಸ್ಟ್ ಹ್ಯಾಂಡ್ ಹೈಜೀನಿಂದ ಎಷ್ಟೋ ರೋಗಗಳನ್ನು ತಡಿಬೋದು. ಸೊ ಹ್ಯಾಂಡ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ಪ್ಲಸ್ ಒಂದು ಮಾಸ್ಕ್, ತುಂಬ ಕ್ರೌಡೆಡ್ ಪ್ಲೇಸಸಲ್ಲಿ ಅಟ್ಲೀಸ್ಟ್ ಯಾರಿಗೆಲ್ಲ ಒಂದು ಕೋಮಾರ್ಬಿಡಿಟೀಸ್ ಇದೆ, ನಾನು ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನೆಲ್ಲ ಇದೆ ಅಂಥವ್ರಾದರೂ ಅಟ್ಲೀಸ್ಟ್ ಒಂದು ತುಂಬ ಜನಸಂದಣಿ ಇರೋ ಪ್ರದೇಶದಲ್ಲಿ ಒಂದು ಮಾಸ್ಕ್ ಹಾಕೊಳ್ಳುವಂಥದ್ದು ಒಂದು ಸಿಂಪಲ್ ಸ್ಟೆಪ್. ಸೊ ಅದನ್ನು ಬೇಕಾದ್ರೆ ಫಾಲೋ ಮಾಡ್ಬೋದು. ಓಕೆ ಡಾಕ್ಟರ್, ಇವಾಗ ಮತ್ತು ವ್ಯಾಕ್ಸಿನೇಷನ್, ನಾನು ಹೇಳ್ದಂಗೆ ವ್ಯಾಕ್ಸಿನೇಷನ್ ಕೂಡ ಇಂಪಾರ್ಟೆಂಟ್. ಓಕೆ, ಇವಾಗ ಇಲ್ಲಿ ಎಷ್ಟೋ ಜನರಿಗೆ ನ್ಯೂಮೋನಿಯಾ ಬಂದಿರ್ತದೆ, ಅದೇ ರೀತಿ ಅವರು ಚೇತರಿಸಿಕೊಂಡು ಇರ್ತಾರೆ. ಅವರಿಗೆ ನೀವು ಕೊನೆಯದಾಗಿ ಏನು ಸಂದೇಶ ಅಥವಾ ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ ಅಂತ? ಇದರಲ್ಲಿ ಹೆದರುವಂಥದ್ದು ಏನಿಲ್ಲ, ಅವರು ರಿಕವರ್ ಆಗಿದ್ದಾರೆ. ಸೊ ಅಂದರೆ ನಾ ಹೇಳ್ದಂಗೆ ಕೆಲವು ರಿಸ್ಕ್ ಫ್ಯಾಕ್ಟರ್ ಗ್ರೂಪ್ ಅವರು ಇದ್ದರೆ ಸೊ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಸ್ವಲ್ಪ ಬೇಕು. ಇವರು ಜಸ್ಟ್ ತಮ್ಮ ಡಯಟ್ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ಸ್ ನ್ಯೂಮೋನಿಯಾ ಆಗಿ ರಿಕವರ್ ಆಗಿದ್ದಾರೆ, ಆ್ಯಬ್ಸಲ್ಯೂಟ್ಲಿ ಬ್ಯಾಕ್ ಟು ಹಿಸ್ ನಾರ್ಮಲ್ ಹೆಲ್ತ್ ಅಂತ ಹೇಳಿದರೆ, ಅವರು ಸ್ವಲ್ಪ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನೆಲ್ಲ ಒಂದು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥದ್ದು. ಮತ್ತು ಒಂದು ಬೆಟರ್ ಹ್ಯಾಬಿಟ್ಸ್, ಒಂದು ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್. ಸೊ ಅಂದರೆ ಖಾಲಿ ವರ್ಕ್ ಮಾತ್ರ ಅಲ್ಲ, ನಮಗೆ ಲೈಫಲ್ಲಿ ಬೇರೆನೂ ಬೇಕಲ್ಲ. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಜೀವನ ಶೈಲಿ ರೂಪಿಸ್ಕೊಳ್ಳೋದು ಒಳ್ಳೆಯದು. ಪ್ಲಸ್ ನಾನು ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು ವ್ಯಾಕ್ಸಿನೇಷನ್, ಒಂದು ಆಹಾರ ಪದ್ಧತಿ ಕರೆಕ್ಟ್ ಮಾಡ್ಕೊಳ್ಳೋದು, ಹೈಡ್ರೇಷನ್ ಕರೆಕ್ಟಾಗಿ ಇಟ್ಕೊಳ್ಳೋದು, ಹ್ಯಾಂಡ್ ಹೈಜೀನ್, ಕಾಫ್ ಎಟೆಕ್ವೆಟ್ಸ್ ಅದೆಲ್ಲ ಫಾಲೋ ಮಾಡೋದು, ಮತ್ತು ಮಾಸ್ಕ್ ಯಾರಿಗೆ ಅವಶ್ಯಕತೆ ಇದ್ದವರು, ಅಂದರೆ ರಿಸ್ಕ್ ಫ್ಯಾಕ್ಟರ್ ಗ್ರೂಪ್ ಅವರು.
ಸೊ ಯಾರು ಕಂಪ್ಲೀಟಾಗಿ ರಿಕವರ್ ಆಗಿದ್ದಾರೆ, ಹೆಲ್ದಿ ಇಂಡಿವಿಜುವಲ್ ಇದ್ದಾರೆ, ಅವರು ಜಸ್ಟ್ ಹ್ಯಾಬಿಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಲೈಫ್ ಸ್ಟೈಲ್ ಕರೆಕ್ಟ್ ಇಟ್ಕೊಂಡ್ರೆ ಸಾಕಾಗ್ತದೆ. ಅದೇ ಏನಾದರೂ ನಿಮೋನಿಯಾ ಅಂಥದ್ರಲ್ಲಿ ಏನಾದರೂ ಡೌಟ್ ಇದೆ, ನಿಮೋನಿಯಾದ್ದು ಕಲೆ ಹೋಗ್ತಾ ಇಲ್ಲ, ಏನಾದ್ರು ಬೇರೆ ಸೆಕೆಂಡ್ ಒಪಿನಿಯನ್ ಅಂಥದ್ದೇನಾದ್ರು ಬೇಕು, ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ಸ್ ಏನು ಬೇಕು, ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದು. ಅದು ನಮ್ಮ ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ಬ್ರಾಂಕೋಸ್ಕೋಪಿ ಅದರೊಟ್ಟಿಗೆ ಈ ಬಸ್ಸಲ್ಲಿ 2 ಟೈಪ್ ಇದೆ, ಅದು 2 ನಮ್ಮ ಹತ್ರ ಇದೆ. ಥೊರಾಕೋಸ್ಕೋಪಿ ಇದೆ. ಸೊ ಎಲ್ಲ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇದೆ KSHD ಹಾಸ್ಪಿಟಲ್. ಓಕೆ ಡಾಕ್ಟರ್, ಇಷ್ಟು ಸಮಯ ನಮ್ಮ ವೀಕ್ಷಕರಿಗೆ ನ್ಯೂಮೋನಿಯಾದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದೇ ರೀತಿ ಅವರಿಗೆ ಬೇಕಾದ ಚಿಕಿತ್ಸಾ ಕ್ರಮ ಏನು, ಆಹಾರ ಪದ್ಧತಿಯ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಸಹ ನ್ಯೂಮೋನಿಯಾ ಅಂದರೆ ಏನು, ಇದರ ಲಕ್ಷಣಗಳೇನು, ಇದು ಬರುವ ಕಾರಣ, ಅದೇ ರೀತಿ ಯಾವ ಆಹಾರ ಪದ್ಧತಿಯನ್ನು ನೀವು ಪಾಲಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7. ನಮಸ್ಕಾರ.